ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ರೇಹನ್ ಪಾಷಾ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅನೇಕ ತಾಲೂಕು ಮಟ್ಟದ ಅಧಿಕಾರಿಗಳು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಬಹಳ ಜೋರಾಗಿ ವೇಗವಾಗಿ ಬೆಳೀತಾ ಇದೆ. ಇಂತಹ ತಾಲೂಕಿನಲ್ಲಿ ಹೆಸರನ್ನ, ಪ್ರೀತಿಯನ್ನ, ಎಲ್ಲವನ್ನ ಗಳಿಸಿರ್ತಕ್ಕಂತಹ ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಟಿ ರಘುಮೂರ್ತಿ ಸರ್ ಅವರು ಕೆಲವೇ ಗಂಟೆಗಳಲ್ಲಿ ಬರಲಿದ್ದಾರೆ. ಅವರು ಬರೋದ್ರೊಳಗೆ ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ. ಅವರು ಬರೋದ್ರೊಳಗೆ ತಾವೆಲ್ಲ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಾಂಸ ವಿವೇಕರ ಭಾರತ ಜನನಿಯ ತನುಜಾತಿ ಸರ್ವ ಜನಾಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜನಕನ ಓಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯನ್ನ ಹಿಡಿದ ಹೊಲದಳು ಹಾಡುತ್ತ
ಅಧಿಕಾರಿಗಳನ್ನ, ವೇದಿಕೆಯಲ್ಲಿರ್ತಕ್ಕಂತಹ ಅಗ್ರ ಗಣ್ಯರನ್ನ ಮತ್ತು ತಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ CS ಸುರೇಶ್ ರವರು. ಎಲ್ಲ ಸಾರ್ವಜನಿಕ ಬಂಧುಗಳೇ, ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ತಾಲೂಕು ಆಡಳಿತದ ವತಿಯಿಂದ PMJHS ಶಾಲೆಯ ಮೈದಾನದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು, ಜನಪ್ರಿಯ ಶಾಸಕರು, ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಕಲ್ಪ ಮಾಡಿ ಹಗಲಿರುಳು ಶ್ರಮಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀ T ರಘುಮೂರ್ತಿ ಸಾಹೇಬರು, ಮಾನ್ಯ ಶಾಸಕರು, ಅಧ್ಯಕ್ಷರು, ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಕರ್ನಾಟಕ ಸರ್ಕಾರ ರವರಿಗೆ ತಾಲೂಕು ಆಡಳಿತದ ವತಿಯಿಂದ ಆತ್ಮೀಯವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಈ ಒಂದು ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ T ವೆಂಕಟೇಶ್ ಸಾಹೇಬರು, ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತಾಲೂಕು ಆಡಳಿತ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಅಭಿವೃದ್ಧಿಯ ಕಾಳಜಿಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ SJ ಸೋಮಶೇಖರ್ ಅವರು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ರವರು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಂಗನಾಥ್ ಅವರು ಆಗಮಿಸಿದ್ದಾರೆ. ರಂಗಸ್ವಾಮಿ ಅವರು ಅವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾನ್ಯ ವಿಭಾಗಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ K ಕಾರ್ತಿಕ್ ಸರ್ ಆಗಮಿಸಿದರೆ ಅವರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ತಾಲೂಕು ಪಂಚಾಯತಿ ಆಡಳಿತಾಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಈ ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಜಿಲ್ಲಾ ಪಂಚಾಯತ್ನ ಯೋಜನಾ ನಿರ್ದೇಶಕರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಶ್ರೀ ಮಧುಸೂದನ್ ರವರು, ಜಂಟಿ ನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶ್ರೀ ರಾಜಣ್ಣ ಅವರು, ಪೊಲೀಸ್ ಉಪಾಧೀಕ್ಷಕರು, ಚಳ್ಳಕೆರೆ, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಮತ್ತೊಬ್ಬ ಗೌರವಾನ್ವಿತ ನಗರಸಭಾ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಜಯಣ್ಣ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮತ್ತೊಬ್ಬ ಗೌರವಾನ್ವಿತ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನರವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೊಬ್ಬ ಗೌರವಾನ್ವಿತ ನಗರಸಭಾ ಸದಸ್ಯನೇ ಆಗಿರ್ತಕ್ಕಂಥ ಶ್ರೀಮತಿ ಕವಿತಾ ಬೋರಯ್ಯ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಸುಜಾತಾ ಪ್ರಹ್ಲಾದರವರು ಗೌರವಾನ್ವಿತ ನಗರಸಭಾ ಸದಸ್ಯರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶ್ರೀ ರಾಘವೇಂದ್ರ ಸರ್ ಅವರು ಗೌರವಾನ್ವಿತ ನಗರಸಭಾ ಸದಸ್ಯರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀ ರಮೇಶ್ ಗೌಡರು ನಗರಸಭಾ ಗೌರವಾನ್ವಿತ ಸದಸ್ಯರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಸುಮಾ ಭರಮಯ್ಯನವರು ಗೌರವಾನ್ವಿತ ನಗರಸಭಾ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀ ವೀರಭದ್ರಯ್ಯ ಗೌರವಾನ್ವಿತ ನಗರಸಭಾ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬ ನಾಮನಿರ್ದೇಶಿತ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ನಟರಾಜ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶ್ರೀ ವೀರಭದ್ರಕ್ಕೆ ನಾಮನಿರ್ದೇಶಿತ ಸದಸ್ಯರು, ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಪ್ರಸನ್ನ ನೇತಾಜಿ ನಾಮನಿರ್ದೇಶಿತ ಸದಸ್ಯರು ನಗರಸಭೆ ಚಳ್ಳಕೆರೆ, ಇವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಹಾಗೆ ಶ್ರೀ ಬಿ ಪಾಪಣ್ಣ ನಗರಸಭಾ ನಾಮನಿರ್ದೇಶಿತ ಸದಸ್ಯರು, ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಡಿ ಕೆ ಮೊಹಮ್ಮದ್ ಅನ್ವರ್ ಅವರು ನಗರಸಭಾ ಸದಸ್ಯರು, ಗೌರವಾನ್ವಿತ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ಪಾಲಮ್ಮ ನಗರಸಭೆ ಗೌರವಾನ್ವಿತ ಸದಸ್ಯರು, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ಸಾಕಮ್ಮ ಗೌರವಾನ್ವಿತ ನಗರಸಭಾ ಸದಸ್ಯರು, ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶ್ರೀ ವೆಂಕಟೇಶ್ರವರು, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಚಳ್ಳಕೇರಪ್ಪನವರು ಗೌರವಾನ್ವಿತ ನಗರಸಭಾ ಸದಸ್ಯರು, ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀ ವೀರಭದ್ರ ಬಾಬು ಅವರಿಗೂ ಸಹ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ನಗರಸಭೆಯ ಆಯುಕ್ತರಾಗಿರ್ತಕ್ಕಂಥ ಚಂದ್ರಪ್ಪನವರಿಗೂ, ಹಾಗೆ ನಮ್ಮ ತಾಲೂಕಿನ ತಹಶೀಲ್ದಾರ್ ಅವರು, ಕಾರ್ಯನಿರ್ವಾಹಕ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ರೆಹಾನ್ ಪಾಷಾ ಸಾಹೇಬರಿಗೂ ಸಹ ಸ್ವಾಗತವನ್ನು ಕೋರ್ತೇವೆ. ಹಾಗೆ ನಮ್ಮ ತಾಲೂಕು ಮಟ್ಟದ ಎಲ್ಲ ಆತ್ಮೀಯ ಅಧಿಕಾರಿ ಮಿತ್ರರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ. ಹಾಗೆ ಪ್ರಭುದೇವ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳಿಗೆ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಎಲ್ಲ ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಶ್ರೀ ಸಿರಿಯಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಗೌರವಾನ್ವಿತ ಹಾಲಿ ಸದಸ್ಯರು, ಮಾಜಿ ಸದಸ್ಯರು ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸ್ತಾ ಇರುವಂಥ ಎಲ್ಲ ನಮ್ಮ ತಾಲೂಕು ಆಡಳಿತದ ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರು ಮತ್ತು ಶ್ರೀ ಸುರೇಶ್ ಅವರು KDP ಸದಸ್ಯರು ಉಪಸ್ಥಿತರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲ ಗೌರವಾನ್ವಿತರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ತಮ್ಮ ಕುಂದುಕೊರತೆಗಳನ್ನು ಇಲ್ಲಿ ಹೇಳಿಕೊಳ್ಳಲಿಕ್ಕೆ ಮತ್ತು ಲಿಖಿತವಾಗಿ ನೀಡಲಿಕ್ಕೆ, ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಬಂದಿರತಕ್ಕಂಥ ತಾಲೂಕಿನ ವಿವಿಧ ಭಾಗದ ಎಲ್ಲ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಸನ್ಮಾನ್ಯರಿಗೆ ತಮಗೂ ಸಹ ಹೃದಯಪೂರ್ವಕವಾಗಿ ಈ ಒಂದು ತಾಲೂಕು ಜನಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಮುಂದಿನ ಕಾರ್ಯಕ್ರಮವನ್ನು ಅಧ್ಯಕ್ಷರು ನಡೆಸ್ಕೊಡ್ಬೇಕಂತೇಳಿ ಅವರಲ್ಲಿ ವಿನಮ್ರವಾಗಿ ಮನವಿ ಮಾಡ್ತೇನೆ. ಧನ್ಯವಾದಗಳು. ಈಗ ನಮ್ಮ ತಾಲೂಕು ಜನಸ್ಪಂದನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಟಿ ವೆಂಕಟೇಶ್ ಸಾಹೇಬರು ಮತ್ತು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಟಿ ರಘುಮೂರ್ತಿ ಸಾಹೇಬರು, ಸನ್ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಎಸ್.ಎ. ಸೋಮಶೇಖರ್ ಸರ್ ಅವರು, ಎಲ್ಲರೂ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು, ಜನಪ್ರತಿನಿಧಿಗಳು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಚಳ್ಳಕೆರೆಯ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಟಿ ರಘುಮೂರ್ತಿ ಸರ್ ಅವರ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಟಿ ವೆಂಕಟೇಶ್ ಸರ್ ಅವರು ದೀಪ ಬೆಳಗಿಸುವುದರ ಮುಖೇನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂತಹ ಸೋಮಶೇಖರ್ ಸರ್ ಅವರಿದ್ದಾರೆ ಮತ್ತು ಆಹಾರ ಇಲಾಖೆಯ ಮಧುಸೂದನ್ ರವರಿದ್ದಾರೆ. ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂತಹ ಕೆ ಕಾರ್ತಿಕ್ ಸರ್ ಅವರಿದ್ದಾರೆ ಮತ್ತು ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಏನು ಚಳ್ಳಕೆರೆಯ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಭಾಗದ ಶಾಸಕರು ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಆದಂಥ ಶ್ರೀಯುತಿ ರಘುಮೂರ್ತಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲಿರುವಂಥ ನನ್ನ ಆತ್ಮೀಯರಾದ CEO ಹಾಗೂ AC ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಸದಸ್ಯರುಗಳೇ, ಪತ್ರಿಕಾ ಮಿತ್ರರೇ ಹಾಗೂ ಚಳ್ಳಕೆರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಾಗರಿಕ ಬಂಧುಗಳೇ, ತಮ್ಮೆಲ್ಲರೂ ಕೂಡ ನಾನು ವಂದಿಸ್ತಾ ಈ ಕಾರ್ಯಕ್ರಮದಲ್ಲಿ
ಉದ್ಘಾಟನೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಚಳ್ಳಕೆರೆ ಎಲ್ಲ ನಾಗರಿಕರಲ್ಲಿ ನಾನು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಈ ದಿವಸ ನಾವು ಚಳ್ಳಕೆರೆಯ ತಾಲೂಕಿನಲ್ಲಿ ಏನು ಈ ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸೊ ಸರ್ಕಾರದ ಸವಲತ್ತುಗಳನ್ನು ಎಲ್ಲ ನಾಗರಿಕರಿಗೆ ನಾವು ತಲುಪಿಸುವ ಸಲುವಾಗಿ ಈ ಜನಸ್ಪಂದನ ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಚಳ್ಳಕೆರೆಯಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಸುಮಾರು ಮಾನ್ಯ ಶಾಸಕರು ಹೇಳ್ತಾ ಇದ್ರು, ಸುಮಾರು 26ಕ್ಕಿಂತ ಹೆಚ್ಚು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ಈಗಾಗಲೇ ಮಾಡ್ತಾ ಬಂದಿದ್ದಾರೆ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಸೊ ಏನು ಸರ್ಕಾರದಿಂದ ಆಯೋಜಿಸಿರುವಂಥ ಸವಲತ್ತುಗಳಿದ್ದಾವೆ ಅವುಗಳನ್ನು ನೇರವಾಗಿ ತಮಗೆ ತಲುಪಿಸೋದಕ್ಕೆ ಹಾಗೂ ಇಂಥ ಕಾರ್ಯಕ್ರಮಗಳ ಮುಖಾಂತರ ಎಲ್ಲಿ ನಮ್ಮನ್ನು ರೀಚ್ ಆಗಲಿಕ್ಕೆ ಆಗಲ್ಲ ಸಾರ್ವಜನಿಕರು, ಅವರಿಗೆ ನಾವು ಸ್ಥಳದಲ್ಲಿಯೇ ಬಂದು ನೇರವಾಗಿ ತಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಸಾಧ್ಯವಾದಷ್ಟು ಸ್ಥಳದಲ್ಲಿಯೇ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಅದೇ ರೀತಿ ಇವತ್ತು ಕೂಡ ಸೊ ನಾವು ಏನು ತಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ರಿ, ತಮ್ಮ ಅಹವಾಲುಗಳಿರ್ಬೋದು, ದೂರುಗಳಿರ್ಬೋದು, ಅವುಗಳನ್ನು ನಾವು ಸ್ವೀಕರಿಸಿ ನಮ್ಮ ಹಂತದಲ್ಲಿ ಏನು ಅವುಗಳನ್ನು ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗತ್ತೆ ಅವುಗಳನ್ನು ಸ್ಥಳದಲ್ಲೇ ಕಂಡುಕೊಳ್ಳೋದು, ಅಥವಾ ಯಾವುದು ಪಾಲಿಸಿಯ ನಿರ್ಧಾರಗಳಿರ್ತವೆ, ಪಾಲಿಸಿ ಮ್ಯಾಟರ್ಗಳಿರ್ತವೆ, ಅವುಗಳನ್ನು ಸಂಬಂಧಪಟ್ಟಂಥ ಪ್ರಾಧಿಕಾರಗಳಿಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನು ಮಾಡೋದು, ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಜಿಲ್ಲಾ ಕೇಂದ್ರದಲ್ಲಿ ಕೂಡ ನಾವು ಶಾಶ್ವತವಾದಂಥ ಒಂದು ಕೌಂಟರನ್ನು ಕೂಡ ತೆರೆದಿದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ತಮ್ಮ ದೂರುಗಳನ್ನು ಸಲ್ಲಿಸಲಿಕ್ಕೆ ನಾವು ಪರ್ಮನೆಂಟ್ ಆದ ಒಂದು ಸೆಲ್ಲನ್ನು ಓಪನ್ ಮಾಡಿ ಅಲ್ಲಿ ಒಂದು ದೂರು ಪ್ರಾಧಿಕಾರವನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಕೂಡ ತಾವು ತಮ್ಮ ದೂರುಗಳನ್ನು ಸಲ್ಲಿಸ್ಬೋದು. ಆದರೆ ಎಷ್ಟೋ ಜನಗಳಿಗೆ ಜಿಲ್ಲಾ ಕೇಂದ್ರಕ್ಕೆ ಬಂದು ದೂರುಗಳನ್ನು ನೀಡಿ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಕಷ್ಟ ಆಗುತ್ತೆ. ಗ್ರಾಮಾಂತರ ಪ್ರದೇಶಗಳಿಂದ ತಮ್ಮ ಕೆಲಸಗಳನ್ನು ಬಿಟ್ಟು ಅಷ್ಟು ದೂರ ಬರೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೀವಿ. ಸೊ ಇಂಥ ಕಾರ್ಯಕ್ರಮದಲ್ಲಿ ತಾವು ಕಾರ್ಯಕ್ರಮ ಸದುಪಯೋಗವನ್ನು ಪಡ್ಕೊಂಡು ತಮ್ಮ ದೂರುಗಳನ್ನು ಸಲ್ಲಿಸಿದ್ರೆ, ಸೊ ಇಲ್ಲಿ ಎಲ್ಲ ಇಲಾಖೆಯ ತಾಲೂಕು ಮಟ್ಟದ ಹಾಗೂ ಕೆಲವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಭಾಗವಹಿಸಿರ್ತಾರೆ. ಅವುಗಳು ತಕ್ಷಣ ಅವರಿಗೆ ನೇರವಾಗಿ ತಲುಪುತ್ತವೆ. ಸೊ ಅವುಗಳ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಿಕ್ಕೆ ಈಗಾಗಲೇ ನಾವು ನಿರ್ದೇಶವನ್ನು ನೀಡಿದ್ದೇವೆ. ಅದರ ಜೊತೆಗೆ ತುಂಬ ಮುಖ್ಯವಾಗಿ ತಾಲೂಕು ಕೇಂದ್ರದಲ್ಲಿ, ಹೋಬಳಿ ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಏನು ಸಾರ್ವಜನಿಕರು ತಮ್ಮ ಅಹವಾಲುಗಳೊಂದಿಗೆ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾರೆ, ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಕಡ್ಡಾಯವಾಗಿ ಪರಿಹಾರ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಎಲ್ಲರಿಗೆ ನಿರ್ದೇಶನಗಳನ್ನು ನೀಡಿದ್ದೀವಿ. ಸೊ ಅವರು ಕೂಡ ಆ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಯಾರು ಸ್ಪಂದಿಸಲಿಲ್ಲ, ಯಾರು ಕೆಲಸಗಳನ್ನು ಮಾಡಿಕೊಟ್ಟಿಲ್ಲ, ಅವರ ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸಗಳಿಗೆ ವಿನಾಕಾರಣ ವಿಳಂಬವನ್ನು ಮಾಡ್ತಾರೆ, ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೂಡ ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಆದ್ದರಿಂದ ಏನು ಇಲ್ಲಿ ನಾಗರಿಕ ಬಂಧುಗಳು ಬಂದಿದ್ದೀರಿ ಇವತ್ತು, ಇವರೆಲ್ಲರೂ ಕೂಡ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ದೂರುಗಳಿದ್ರೆ ಸಲ್ಲಿಸಿ ಅವುಗಳನ್ನು ಪರಿಹಾರವನ್ನು ಕಂಡುಕೊಳ್ಳಬೇಕು. ಅದೇ ರೀತಿ ಏನು ಸರ್ಕಾರದ ಯೋಜನೆಗಳನ್ನು ನಾವು ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟಂಥ ಪ್ರದೇಶಗಳಿಗೆ ಅವುಗಳನ್ನು ಎಕ್ಸಿಕ್ಯೂಷನ್ ಮಾಡೋದು ಅಥವಾ ಅವುಗಳನ್ನು ತಲುಪಿಸುವಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ಜವಾಬ್ದಾರಿ ಎಷ್ಟಿರುತ್ತೋ ಅಷ್ಟೇ ತಮ್ಮದು ಕೂಡ ಸಹಕಾರ ಪ್ರೋತ್ಸಾಹ ಭಾಳ ಮುಖ್ಯ ಇರುತ್ತೆ. ಸೊ ಅವುಗಳ ಸಹಕಾರ ಪ್ರೋತ್ಸಾಹದಿಂದ ನಾವು ಸರ್ಕಾರದ ಯೋಜನೆಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಥ್ಯಾಂಕ್ ಯು. ಬಂಧುಗಳೇ, ತಮ್ಮೆಲ್ಲರನ್ನ ಉದ್ದೇಶಿಸಿ ಜನಸ್ಪಂದನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನುಡಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ವೆಂಕಟೇಶ್ ಸರ್ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಈಗ ತದನಂತರ ಮತ್ತೊಬ್ಬ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಸೋಮಶೇಖರ್ ಸರ್ ಅವರು ಕೂಡ ನಿಮ್ಮನ್ನ ಕುರಿತು ಮಾತನಾಡಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಭಾಗದ ಶಾಸಕರಾದಂಥ ಮಾನ್ಯ ಶ್ರೀ ರಘುಮೂರ್ತಿ ಸಾಹೇಬ್ರೆ, ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಶ್ರೀ ವೆಂಕಟೇಶ್ ಸರ್ ಅವರೇ ಹಾಗೂ ಹಿರಿಯ ಅಧಿಕಾರಿಗಳೇ,
ಮತ್ತು ಸಾಕಷ್ಟು ಜನಪ್ರತಿನಿಧಿಗಳು ಕೂಡ ವೇದಿಕೆಯ ಮೇಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಲ್ಲಿ ಹಾಜರಿರುವಂತಹ ಎಲ್ಲ ಭಾಗದ ನಾಗರಿಕರಿಗೂ ಮತ್ತು ಮಾಧ್ಯಮದ ಮಿತ್ರರಿಗೂ ಕೂಡ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಜನರಿಗಾಗಿ ಜನರಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ಚಳ್ಳಕೆರೆಯಲ್ಲಿ ನಾವು ಆಯೋಜಿಸಲಾಗಿದೆ. ಸರ್ಕಾರದ ವಿವಿಧ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ತಮಗೆ ಯಾವ್ಯಾವ ಯೋಜನೆಗಳಿದೆ ಆ ಯೋಜನೆಗಳ ಕುರಿತು ಮಾಹಿತಿಯನ್ನು ಹಂಚಿಕೆ ಹಾಗೂ ತಮಗೆ ಯಾವುದಾದ್ರೂ ಕೆಲಸ ಕಾರ್ಯಗಳು ಯಾವುದಾದ್ರೂ ಒಂದು ಕಚೇರಿಯಲ್ಲಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ವೇದಿಕೆ ಅಂದರೆ ಅದು ಜನಸ್ಪಂದನ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಇಲಾಖೆ ಇರ್ಬೋದು, ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳಿರಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿರಲಿ, ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳೇ ಈ ಸಮಾರಂಭದಲ್ಲಿ ಹಾಜರಿದ್ದಾರೆ. ಬಹುಶಃ ಇಲ್ಲಿ ಕೌಂಟರ್ಗಳನ್ನು ಮಾಡಿದ್ದಾರೆ. ಈ ಕ್ರೀಡಾಂಗಣದ ಮುಂಭಾಗದಲ್ಲಿ ಕೌಂಟರ್ಗಳನ್ನು ಮಾಡಿದ್ದಾರೆ. ಪ್ರತ್ಯೇಕ ಇಲಾಖಾವಾರು ಕೌಂಟರ್ಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ತಮ್ಮ ಸಮಸ್ಯೆಗಳು ಏನಾದರೂ ಇದ್ದಲ್ಲಿ ದಯಮಾಡಿ ತಾವು ಆ ಕೌಂಟರ್ಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಅದಕ್ಕೆ ಒಂದು ಏನು ಅಕ್ಲಾಡ್ಸ್ಮೆಂಟ್ ಅಂತ ಏನು ಹೇಳ್ತೀವಿ, ಸ್ವೀಕೃತಿಯನ್ನು ದಯಮಾಡಿ ತಾವು ಇಟ್ಕೊಳ್ಳಿ. ಸೊ ಬರುವಂಥ ದಿನಗಳಲ್ಲಿ ಆದಷ್ಟು ಬೇಗ ಅದಕ್ಕೆ ಒಂದು ಪರಿಹಾರ ನಾವು ಹುಡುಕುವಂಥ ಕೆಲಸಗಳನ್ನು ಮತ್ತು ಆ ಸಮಸ್ಯೆಗಳಿಗೆ ಪರಿಹರಿಸುವ ಕೆಲಸಗಳನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹಾಗೆ ಎಲ್ಲಿ ನಮಗೆ ಅದನ್ನು ಸಮಸ್ಯೆಗೆ ಪರಿಹಾರ ಸಿಗುವ ಸಾಧ್ಯತೆಗಳು ಕಡಿಮೆ ಇರುತ್ತಾ ಅಂಥ ಸಂದರ್ಭಗಳಲ್ಲಿ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತೀವಿ. ಸೊ ಮತ್ತೊಂದು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದಂದರೆ, ಈ ಜನಸ್ಪಂದನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯ ಶಾಸಕರವರು ಆಡಳಿತದಲ್ಲಿ ಅಪಾರವಾದಂಥ ಅನುಭವ ಇರುವಂಥ ಒಬ್ಬ ಜನಪ್ರತಿನಿಧಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಜನ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಈ ಸಮಾರಂಭದಲ್ಲಿ ಹಾಜರಿದ್ದಾರೆ. ಅವರೆಲ್ಲರಿಗೂ ನಾನು ಹೇಳೋದಿಷ್ಟೇ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಏನು ಸರ್ಕಾರದ ಯೋಜನೆಗಳಿದೆ, ವಿವಿಧ ನಾಗರಿಕರಿಗೆ ತಲುಪಬೇಕಾಗಿರೋಂಥ ಯೋಜನೆಗಳನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ನಾವು ಕೆಲಸವನ್ನು ನಿರ್ವಹಿಸಿ ಏನು ಸರ್ಕಾರದ ಸವಲತ್ತುಗಳಿದೆ ಅದು ನಾಗರಿಕರಿಗೆ ತಲುಪಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹಾಜರಿರುವಂಥ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಜನಸ್ಪಂದನ ಕಾರ್ಯಕ್ರಮದ ರೂವಾರಿಗಳಿಗೂ ಕೂಡ ಮತ್ತು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಈ ಮಾತನ್ನ ಮುಕ್ತಾಯಗೊಳಿಸ್ತೇನೆ. ಜನಸ್ಪಂದನ ಕಾರ್ಯಕ್ರಮವನ್ನು ಕುರಿತು ಅದರ ಓರೆಕೋರೆಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಮಗೆಲ್ಲ ನೀಡಿ ತಮ್ಮ ಅಹವಾಲುಗಳಿಗೆ ಹಿಂದಲ್ಲ ನಾಳೆ ಪರಿಹಾರ ಸಿಕ್ಕುತ್ತೆ ಎನ್ನುವಂತಹ ಮಾತನ್ನು ಹೇಳಿರ್ತಕ್ಕಂತಹ ಚಿತ್ರದುರ್ಗ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಸೋಮಶೇಖರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಳೆಯ ಮೂಲಕ ನನ್ನ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ನೆಚ್ಚಿನ ಜನಪ್ರಿಯ ಪ್ರತಿಷ್ಠಿತ ಕೆಲಸಗಳನ್ನ ಮಾಡಿ ಇನ್ನು ಅನೇಕ ಕೆಲಸಗಳ ಅಭಿವೃದ್ಧಿಯ ಹಾದಿಯಲ್ಲಿ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಶಾಸಕರಾಗಿರ್ತಕ್ಕಂತಹ ಮನೆಯ ಮಗನಾಗಿ ಹೆಸರನ್ನು ಗಳಿಸಿರುವಂತಹ ಟಿ
ರಘುಮೂರ್ತಿ ಸರ್ ಅವರು ತಮ್ಮೆಲ್ಲರನ್ನ ಕುರಿತು ಮಾತನಾಡಲಿದ್ದಾರೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಳಬೇಕು. ಎಲ್ಲ ಆತ್ಮೀಯರೇ, ಚಳ್ಳಕೆರೆ ತಾಲೂಕಿನ ಜನಸಂಪರ್ಕ ಸಭೆ, ಈ ಒಂದು ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿ ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಮಾನ್ಯ ಶ್ರೀ ವೆಂಕಟೇಶ್ ಅವರೇ, ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಮಾನ್ಯ ಶ್ರೀ ಸೋಮಶೇಖರ್ ಅವರೇ, ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಅವರು, ಉಪ ಕಾರ್ಯದರ್ಶಿಗಳು, ಭಾಳಷ್ಟು ಜನ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ, ನಮ್ಮ DYSP ಅವರಿದ್ದಾರೆ, ನಮ್ಮ ನಗರಸಭೆಯ ಗೌರವಾನ್ವಿತ ಸದಸ್ಯಗಳಿದ್ದಾರೆ, ಎಲ್ಲ ಹಂತದ ತಾಲೂಕು ಮಟ್ಟದ ಅಧಿಕಾರಿಗಳು, ನಮ್ಮ BO ಸುರೇಶ್ ಅವರು, ಯಾರಿಗೆಲ್ಲ ಅವರು ಏನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದೋ ಅಂಥ ಎಲ್ಲ ಸ್ವಾಗತ ಮಾಡಿದಂಥ ಎಲ್ಲ ನಮ್ಮ ಮಾನ್ಯರೇ, ಇಲ್ಲಿ ಬಂದಂಥ ಎಲ್ಲ ಸಾರ್ವಜನಿಕರೇ, ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರುವಂತೆ ಚಳ್ಳಕೆರೆ ತಾಲೂಕಿನಲ್ಲಿ, ವಿಶೇಷವಾಗಿ ನಮ್ಮ ಚಳ್ಳಕೆರೆ ಕ್ಷೇತ್ರದಲ್ಲಿ ಇಂಥ ಜನಸಂಪರ್ಕ ಸಭೆಗಳು ಭಾಳಷ್ಟು ನಡೆದಿದೆ. ಯಾಕೆಂದರೆ ನಿಮಗೆಲ್ಲ ಇದು ಹೊಸದಾಗಿ ನಡೆಯುವಂಥದ್ದಲ್ಲ. ಈಗ ನಮ್ಮ ಸರ್ಕಾರ, ಹೊಸ ಸರ್ಕಾರ ಬಂತು. ಹಳೆ ಸರ್ಕಾರ ಇದ್ದಾಗ ಕಳೆದ 2018ರಿಂದ 23ವರೆಗಿದ್ದಂಥ ಸರ್ಕಾರದಲ್ಲೂ ಕೂಡ ಜನಸಂಪರ್ಕ ಸಭೆಗಳು ನಡೆದಿದೆ, ಸರ್ಕಾರದಿಂದ ನಡೀತದೆ. ಜೊತೆಗೆ ಆ ಸರ್ಕಾರದಿಂದ ನಿಯೋಜನೆಗೊಂಡಂಥ ಸಭೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ. ಇಂಥ ಸಭೆಗಳು ಭಾಳಷ್ಟು ರಾಜ್ಯ ಮಟ್ಟದಲ್ಲಿ ನಡೀತದೆ, ಜಿಲ್ಲಾ ಮಟ್ಟದಲ್ಲಿ ನಡೀತದೆ, ತಾಲೂಕು ಮಟ್ಟದಲ್ಲಿ ನಡೀತದೆ. ಆದರೆ ನಮ್ಮ ತಾಲೂಕಲ್ಲಿ ಅವುಗಳ ಜೊತೆಗೆ ನಾವು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ನಾನು ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿದ್ದೀನಿ, 11ನೇ ವರ್ಷದಲ್ಲಿದ್ದೀನಿ. ಮೊದಲೇ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ 2013ರಿಂದ 18ರವರೆಗೆ ನಾನು ಶಾಸಕನಾದಂಥ ಸಂದರ್ಭದಲ್ಲಿ 2 ಬಾರಿ ಏನು ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಕೆಲವೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಅಂಥ ಒಂದು ಸಭೆಗಳನ್ನು ಏನು ನಮ್ಮಲ್ಲಿರ್ತಕ್ಕಂಥ 261 ಹಳ್ಳಿಗಳು ಏನು ಗ್ರಾಮೀಣ ಪ್ರದೇಶದಲ್ಲಿದೆ, ಎಲ್ಲ 26 ಪಂಚಾಯತಿಗೆ ಸಂಬಂಧಿಸಿದಂತೆ 2 ಬಾರಿ ನಾವು ಎಲ್ಲ ಹಳ್ಳಿಗಳಿಗೂ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಅಲ್ಲಿ ಹೋಗಿ ಪ್ರತಿಯೊಂದು ಹಳ್ಳಿನಲ್ಲಿ ಸಭೆಗಳ ಮಾಡಿದ್ದೀವಿ. 2ನೇ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ಏನು ಕೋವಿಡ್-19 ಬಂತು, ಅಂಥ ಸಾಂಕ್ರಾಮಿಕ ರೋಗದಲ್ಲಿ ಕೂಡ ನಾವು ಪಂಚಾಯತಿ ಮಟ್ಟಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಗಳನ್ನು ಮಾಡಿ ಜನಸಂಪರ್ಕ ಸಭೆ ಮಾಡಿದ್ದೀವಿ. 3ನೇ ಬಾರಿ ಶಾಸಕನಾದ ನಂತರ ಸುಮಾರು 31 ಜನಸಂಪರ್ಕಗಳನ್ನು ಸಭೆಗಳನ್ನು ಮಾಡಿದ್ದೀವಿ. ಎಲ್ಲ ಪಂಚಾಯತಿ ಮಟ್ಟದಲ್ಲಿ ಮಾಡಿದ್ದೀವಿ, ಇಲ್ಲಿ ಮಾಡಿದ್ದೀವಿ. ಎಷ್ಟೇ ಮಾಡಿದ್ರೂ ಇನ್ನು ಸಮಸ್ಯೆಗಳು ಎಲ್ಲ ಬಗೆಹರಿದಿದ್ದಾವೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸಲ್ಲ. ಯಾಕೆಂದರೆ ಈಗ ನಮ್ಮ ತಹಶೀಲ್ದಾರ್ ಅವರು ಈಗ ಚಳ್ಳಕೆರೆ ತಾಲೂಕಿಗೆ ಸಂಬಂಧಿಸಿದಂತೆ ಏನು ಕಸ್ಬಾ ಮತ್ತು ಪರಶುರಾಂಪುರ ಹೋಬಳಿಗೆ ಸಂಬಂಧಿಸಿದಂತೆ 18 ಪಂಚಾಯತಿಗಳಿಗೆ ಈಗಾಗಲೇ 600 ಅರ್ಜಿಗಳು ನಮಗೆ ಬಂದಿತ್ತು. ಕೆಲವೊಂದು ಸ್ಥಳದಲ್ಲೇ ಕೂಡ ಪ್ರತಿಯೊಂದು ಸಮಸ್ಯೆಗಳನ್ನು ಡಿಸ್ಕಷನ್ ಮಾಡಿ, ವಿಚಾರ ಮಾಡಿ, ಚರ್ಚೆ ಮಾಡಿ ಸ್ಥಳದಲ್ಲೇ ಪರಿಹಾರ ಸಿಕ್ಕಿದ್ದನ್ನು ಕೆಲವೊಬ್ಬರಿಗೆ ಕಾಲಾವಕಾಶ ಬೇಕಾಗುತ್ತೆ. ಆ ಕಾಲಾವಕಾಶ ತಗೊಂಡು ಈಗ ಆ ಜನಸಂಪರ್ಕ ಸಭೆಗಳಾದ ನಂತರ ಸುಮಾರು 600 ಅರ್ಜಿಗಳು ಬಂದಿದ್ರೆ ಅದರಲ್ಲಿ ಸುಮಾರು 482 ಅರ್ಜಿಗಳು ವಿಲೇವಾರಿ ಆಗಿದೆ. ಇನ್ನು 118 ಅರ್ಜಿಗಳು ಇನ್ನು ಬಾಕಿ ಇದೆ. ಅದರಲ್ಲಿ ಯಥೇಚ್ಛವಾಗಿ ಏನು ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಏನು ರಸ್ತೆಗಳಿಗೆ, ಜಮೀನುಗಳಿಗೆ ತಕರಾರು ಇರ್ತದೆ, ರಸ್ತೆದು ಅಂಥವು ಭಾಳಷ್ಟು ಇದ್ದಾವೆ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ಇಲಾಖೆಯಲ್ಲಿ ನಮ್ಮ ಸ್ಮಶಾನದ ಅರ್ಜಿಗಳಿರ್ಬೋದು, ನಿವೇಶನಗಳ ಅರ್ಜಿ ಇರ್ಬೋದು, ವೈಯಕ್ತಿಕವಾಗಿ ಅವರ ಬೇಡಿಕೆಗಳಿರ್ಬೋದು, ಇಂಥ ಎಲ್ಲ ಸಮಸ್ಯೆಗಳು ಕೂಡ ಅದರಲ್ಲಿ ಸೇರಿದೆ. ಒಟ್ಟಾರೆಯಾಗಿ ಎಂಥದೇ ಜನಸಂಪರ್ಕ ಸಭೆಗಳು ಮಾಡಿದ್ರು ಕೂಡ ನೆಪ ಮಾತ್ರದ ಜನಸಂಪರ್ಕ ಸಭೆಗಳು ಆಗಬಾರ್ದು. ಖಂಡಿತವಾಗ್ಲೂ ನಾನೊಬ್ಬ ಶಾಸಕನಾಗಿ, ಒಬ್ಬ ಜನಪ್ರತಿನಿಧಿನಾಗಿ ನಮ್ಮ ಎಲ್ಲ ನಗರಸಭೆ ಒಂದು ಕಚೇರಿಯಲ್ಲಿ ಮುಂದೆ ಕೂಡ ನಾವು 2 ಸಭೆಗಳನ್ನು ಮಾಡಿದ್ವಿ. ಏನು ನಗರಸಭೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಿ ಅವ್ರಿಗೆ ಮಾಹಿತಿ ಇರಬೇಕು. ಎಲ್ಲೋ ಒಂದು ಕಡೆಗೆ ಏಕದಮ್ ನಾವು ಜನಸಂಪರ್ಕ ಸಭೆ ಮಾಡ್ತೀವಿ ಅಂದರೆ ಮಾಹಿತಿ ಇಲ್ದಲೇ ಜನರು ಬರಲಿಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ತಾಲೂಕು ಮಟ್ಟದಲ್ಲಿ
ಬಹುಶಃ ನಿಮ್ಮ ಅರ್ಜಿಗಳನ್ನು ನಾವು ತೊಗೋಬೋದು. ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಆಗಲ್ಲ. ಆದ್ರೂ ಇವತ್ತೇನು ನಮಗೆ ಜಿಲ್ಲಾಧಿಕಾರಿಗಳು, ಸಿ ಇ ಅವರು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ ಇಲ್ಲಿ. ಯಾಕಂದರೆ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ KDP ಸಭೆಯಲ್ಲಿ ನಿಮ್ಮ ಸಮಸ್ಯೆಗಳು ಏನಿರ್ತದೆ, ಜನಸಾಮಾನ್ಯರ ಸಮಸ್ಯೆಗಳು ಸಾಮಾನ್ಯವಾಗಿ ನಾವು ಅಲ್ಲಿ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ತೀವಿ. ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ಮಾಡ್ತೀವಿ. ಇಂಥ ಸಮಸ್ಯೆಗಳು ಏನೇ ಇದ್ದೂ ಬಹುಮುಖ್ಯವಾಗಿ ಏನು ಯಾವುದೇ ಒಂದು ಸರ್ಕಾರ ಇದ್ದಾಗ ಆ ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ನಾವೇನಾದ್ರೂ ಸಾರ್ವಜನಿಕರಿಂದ ಒಂದು ಉತ್ತಮವಾದ ಸಮಾಧಾನಕರವಾದ ಒಂದು ಏನು ಹೇಳ್ತೀವಿ ಪ್ರಶಂಸೆ ಅನ್ನೋದಕ್ಕಿಂತ ಅವರ ಒಂದು ಅನಿಸಿಕೆಗಳು, ಇಲ್ಲಪ್ಪ ಪರವಾಗಿಲ್ಲ, ಏನೋ ಕೆಲಸ ಆಗ್ತದೆ ಅನ್ನೋ ಮಟ್ಟಕ್ಕೆ ನಾವು ಬರಬೇಕಾಗ್ತದೆ. ಇಲ್ಲ ಅಂದರೆ ಇಲ್ಲ ಅದನ್ನು ಸರ್ಕಾರನೇ ಹೆಂಗೆ, ಇಲ್ಲಿ ಪ್ರತಿನಿಧಿಗಳೇ ಸರಿ ಇಲ್ಲ, ನಗರಸಭೆ ಹಂತದಲ್ಲಿದ್ದರೆ ನಗರಸಭೆ ಸದಸ್ಯರು ಸರಿ ಇಲ್ಲ, ತಾಲೂಕು ಮಟ್ಟದ ಸದಸ್ಯ ಯಾವುದಿದ್ರೆ ಶಾಸಕರು ಸರಿ ಇಲ್ಲ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿದ್ದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರಿ ಇಲ್ಲ, ಸದಸ್ಯರು ಸರಿ ಇಲ್ಲ ಅಂತೇಳಿ ಸಾರ್ವಜನಿಕರು ನೇರವಾಗಿ ದೂಷಣೆ ಮಾಡ್ತಾರೆ. ಹಾಗಾಗಿ ನಮ್ಮ ಅಧಿಕಾರಿಗಳು ಬಹುಶಃ ಅವರ ಸಹಕಾರ ಇಲ್ಲಾಂದರೆ ನಾವೇನು ಅಭಿವೃದ್ಧಿ ಕೆಲಸಗಳಲ್ಲಿ ಇರ್ಬೋದು, ಜೊತೆಗೆ ಸಾರ್ವಜನಿಕವಾಗಿ ವೈಯಕ್ತಿಕ ಸಮಸ್ಯೆಗಳು, ಸಾರ್ವಜನಿಕ ಸಮಸ್ಯೆಗಳನ್ನು ನಾವು ಅದನ್ನು ಸಾಧಿಸ್ಲಿಕ್ಕೆ ಆಗಲ್ಲ, ಜನರಿಗೆ ಕೊಡಿಸ್ಲಿಕ್ಕೆ ಆಗಲ್ಲ. ಏನು ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿದ್ದಂಥವ್ರು ಇರ್ಬೋದು, ಏನು ಹೋಬಳಿನಲ್ಲಿರೋಂಥವ್ರು ಇರ್ಬೋದು, ಹಳ್ಳಿಗಳಲ್ಲಿ ಸುತ್ತಾಡೋಂಥ ಸಿಬ್ಬಂದಿ ವರ್ಗ ಇರ್ಬೋದು, ಅವರೆಲ್ಲರೂ ಕೂಡ ಜನಸಾಮಾನ್ಯರಿಗೆ ಏನಪ್ಪ ಇದೊಂದು ನಮಗೆ ಸಂಬಳ ಬರ್ತದೆ ಮಾಡಬೇಕು ಅನ್ನೋದಕ್ಕಿಂತ ಕಾಟಾಚಾರಕ್ಕಿಂತ ಭಾಳಷ್ಟು ಪರಿಣಾಮಕಾರಿಯಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡ್ಬೇಕಾಗ್ತದೆ. ಅವಾಗ ಮಾತ್ರ ಏನು ನಮ್ಮ ಒಂದು ಕಾರ್ಯಾಂಗ ವ್ಯವಸ್ಥೆ ಏನಿದೆ, ಆ ಕಾರ್ಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ, ಆ ನ್ಯಾಯಾಂಗ ವ್ಯವಸ್ಥೆ ಅವಾಗ ನ್ಯಾಯ ಕೊಡ್ತಾರೆ ಪರವಾಗಿಲ್ಲ ಅಂತ ಹೇಳಿ. ಇಲ್ಲಾಂದರೆ ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ ಸ್ಟೇಷನ್ನು, ಬಹುಶಃ ಪೊಲೀಸ್ ಸ್ಟೇಷನಲ್ಲೂ ಕೂಡ ಅಷ್ಟೇ ಅವರು ಸಾಮಾಜಿಕ ಕಳಕಳಿಯಿಂದ ಅವರು ಯಾರು ಅವರಿಗೆ ಭಾಳಷ್ಟು ದೌರ್ಜನ್ಯ ಮಾಡಿರ್ತಾರೆ, ಅದಕ್ಕೆ ಶಿಕ್ಷೆ ಕೊಡಲೇಬೇಕಾಗ್ತದೆ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಒಂದು ಹಳ್ಳಿನಲ್ಲಿ ಏನಾದರೂ ಜಗಳ ಆದರೆ ಆ ಜಗಳಕ್ಕೆ ಪರಿಹಾರ ಅಂದರೆ ಅವ್ರನ್ನ ಸರಿ ಮಾಡಿಸಿ ಮುಂದೆ ಜಗಳ ಆಗೋ ರೀತಿನಲ್ಲಿ. ಬಹುಶಃ ಕೆಲವರು ಏನು ಮಾಡ್ತಾರೆ, ಏಕದಮ್ ಬಂದ ತಕ್ಷಣ FIR ಹಾಕ್ಬಿಡೋದು, ಏನನ್ನ ಮಾಡ್ಕೊಂಡ್ರಿ ನೀವಂತ. ಬಹುಶಃ ಸಣ್ಣ ಸಣ್ಣ ಕೇಸ್ಗಳು, ಬಹುಶಃ ನಮ್ಮಲ್ಲಿ ಏನು ನಾನು 2013ರಿಂದ ಶಾಸಕನಾಗಿದ್ದೀನಿ, ಆ ಪೊಲೀಸ್ ಅಧಿಕಾರಿಗಳಿಗೆ ಭಾಳಷ್ಟು ನಾನು ಇಂಟರ್ವ್ಯೂನ್ ಆಗಲ್ಲ. ಆದ್ರೂ ಕೂಡ ಏನಾದರೂ ಇದ್ದರೆ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಹೇಳ್ತೀವಿ. ಯಾವುದೇ ಸಂದರ್ಭದಲ್ಲಿ ಯಾರೇ ಇರಲಿ, ಯಾವುದೇ ಪಕ್ಷದವರು ಇರಲಿ, ಯಾರೇ ಇರಲಿ, ನ್ಯಾಯ ಕೊಡ್ರಿ ಅಂತ ಹೇಳಿ ಅವ್ರಿಗೆ ಹೇಳ್ತೀವಿ. ಅಧಿಕಾರಿಗಳಿಗೂ ಕೂಡ ಅಷ್ಟೇ, ಯಾವತ್ತೂ ಕೂಡ ಅರಸಿ ಬಂದಂಥವ್ರಿಗೆ ಅವ್ರು ಏನು ನಿಮಗೆ ಅಹವಾಲು ತಂದಿರ್ತಾರೆ ಆ ಅಹವಾಲಿಗೆ ತಕ್ಕಂತೆ ನೀವು ನ್ಯಾಯ ಕೊಡಬೇಕು. ಏನು ನಿಮ್ಮಲ್ಲಿ ಬಹುಶಃ ಕೆಲವರಿಗೆ ಅನುದಾನ ಇರಲ್ಲ, ಕೆಲವು ಇದೆ, ಬಹುಶಃ ಸೋಷಿಯಲ್ ಜಸ್ಟಿಸ್ ಪೆನ್ಷನ್ ಸ್ಕೀಮ್ ಇರ್ಬೋದು, ಬೇರೆವೆಲ್ಲನೂ ಕೂಡ ಬಹುಶಃ ಅಂಥ ಸಮಸ್ಯೆಗಳು ಕೆಲವರಿಗೆ ತಿಳುವಳಿಕೆನೇ ಇರಲ್ಲ. ಈಗಾಗಲೇ ಆನ್ಲೈನ್ ಮಾಡಿದ್ದಾರೆ, ಮೊನ್ನೆ ತಾನೇ ಪಿಂಚಣಿ ಅದಾಲತ್ ಮಾಡಿದ್ವಿ. ಬಹುಶಃ ನಮ್ಮ ಜಿಲ್ಲಾಧಿಕಾರಿಗಳು ಇನ್ನು ಹೊಸದಾಗಿ ಈಗಾಗಲೇ ಬಂದಿರೋ ಚುನಾವಣೆ ಪೂರ್ವದಲ್ಲಿ ಅವ್ರು ಬಂದರು. ಈಗ ಅವರು ಕೂಡ ಹೇಳಿದ್ದಾರೆ, ಕೆಲವೊಂದು ಹೊಸ ವ್ಯವಸ್ಥೆನ ಮಾಡಿದ್ದಾರೆ. ಸಾರ್ವಜನಿಕರು ಯಾರಾದರೂ ಬಂದರೆ ಅಲ್ಲಿ ದೂರು ದಾಖಲೆ ಅಂತ ಹೇಳಿ ಅದು ಕೌಂಟ್ರನ್ನು ಓಪನ್ ಮಾಡಿ ಯಾರೆಲ್ಲರೂ ಬಹುಶಃ ಕೆಲವು ಸಂದರ್ಭದಲ್ಲಿ ಅವರು ನಿಮ್ಮ ಫೋನ್ ಎತ್ತಲಿಕ್ಕೆ ಆಗಲ್ಲ, ಅಂಥ ಸಮಸ್ಯೆಗಳಿಗೆ ಅವನ್ನೆಲ್ಲ ಕೂಡ ಪರಿಹಾರ ಯಾವುದಾದ್ರೂ ಒಂದು ವಿಧದಲ್ಲಿ ಸಾರ್ವಜನಿಕರನ್ನು ತಲುಪಿಸೋಂಥ ಕೆಲಸ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾಡಬೇಕು, ತಾಲೂಕು ಮಟ್ಟದ ಅಧಿಕಾರಿಗಳು ಮಾಡಬೇಕು. ಬಿಡಪ್ಪ ಇದ್ದಿದ್ದೇ ಏನು ನಡೀತಾ ಇರ್ತದೆ ಅನ್ನೋದಲ್ಲ, ಏನು ಸಾಧ್ಯನೋ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ಅದನ್ನು ನಾವು ಕೆಲಸ ಮಾಡಬೇಕು. ಅವಾಗ ಮಾತ್ರ ಏನು ನಮ್ಮ ವ್ಯವಸ್ಥೆ ಏನು ಸರಿಪಡಿಸ್ಲಿಕ್ಕಾಗತ್ತೆ ಅದಾಗುತ್ತೆ. ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ನಮ್ಮ CEO ಅವರು ಬಹುಶಃ ಅವ್ರಿಗೂ ಕೂಡ ಭಾಳಷ್ಟು ಸಮಸ್ಯೆಗಳು ಬಹುಶಃ ನೋಡಿದ್ವಿ ವ್ಯವಸ್ಥೆಯಲ್ಲಿ. ನಮ್ಮ ಜನಪ್ರತಿನಿಧಿಗಳು ಬಹುಶಃ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ PDOಗಳು ಇರ್ತಾರೆ, ಯಾವುದೋ ಒಂದು ಕೆಲಸ ಮಾಡಲಿಲ್ಲ. ಕೆಲವರು ಬಹುಶಃ ಅಧಿಕಾರಿಗಳು ಬಹುಶಃ ಅವರು ಬುದ್ಧಿವಂತರು, ಡಬಲ್ ಗ್ರಾಜುಯೇಟ್ ಇರ್ತಾರೆ PDOಗಳು. ನಾನು ಯಾವತ್ತು ಮೀಟಿಂಗಲ್ಲಿ ಕೂಡ ಹೇಳ್ತೀನಿ, ಸಾರ್ವಜನಿಕರ ಸಮಸ್ಯೆಗಳೇನಿದೆ ಆ ಸಾರ್ವಜನಿಕರ ಸಮಸ್ಯೆಗೆ ಇಲ್ಲಿಗಲ್ ಯಾರು ನಿಮ್ಗೆ ಹೇಳೋದಿಲ್ಲ, ಇಲ್ಲಿಗೆ ನೀವು ಮಾಡಬೇಡಿ. ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ಮಾಡಬೇಕಾಗುತ್ತೆ, ಗ್ರಾಮ ಪಂಚಾಯತಿ ಸದಸ್ಯನಿಗೆ ಏನು ಗೌರವ ಕೊಡಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಏನು ಗೌರವ ಕೊಡಬೇಕು ಅದನ್ನು ಕೊಡಬೇಕು. ಜೊತೆಗೆ ಇಲ್ಲಿಗೆಲ್ಲ ಆದರೆ ನಯವಾಗಿ ನಿಮ್ಮ ಹೆಲ್ಪ್ಲೆಸ್ನೆಸ್ ಹೇಳಬೇಕು. ಹಾಗಾಗಿ ಬಹುಶಃ ನಮ್ಮ ಸೋಮಶೇಖರ್ ಅವರಿಗೆ ಅವರೆಲ್ಲ ಅಂತಲ್ಲ, CEO ಆದವ್ರು ಯಾರೇ ಇದ್ರೂ ಆ PDO ಸರಿ ಇಲ್ಲ, ಏಕದಮ್ ಬಂದ್ಬಿಟ್ಟು ಎಲ್ಲ ಗ್ರೂಪ್ ಆಗಿ ಹೋಗಿ ಅವ್ರು ತೆಗೀರಿ ಅಂತ ಹೇಳ್ತೀವಿ. ಬಹುಶಃ ಅದಕ್ಕೆ ನಾವು ಕಾಲಾವಕಾಶ ಕೊಡಬೇಕು. ಭಾಳಷ್ಟು ಸಮಸ್ಯೆಗಳು ಜಿಲ್ಲಾ ಪಂಚಾಯತಿನಲ್ಲಿ
ಭಾಳಷ್ಟು ಸಮಸ್ಯೆಗಳಿರ್ತದೆ. ನೀರಿಂದ ಇರ್ಬೋದು, ಚರಂಡಿದಿರ್ಬೋದು, ಸ್ವಚ್ಛತೆ ಕಾಪಾಡೋಂಥದ್ದು ಇರ್ಬೋದು, ಭಾಳಷ್ಟು ಸಮಸ್ಯೆಗಳು. ಹಾಗಾಗಿ ಎಲ್ಲರೂ ಮಾಡಿ ಅದೇ ಒಬ್ಬ ಪಿ ಡಿ ಒನಷ್ಟೇ ಅವರೆಲ್ಲ ಬಿ ಎಗಳೆಲ್ಲ ಯಾವುದೇ ಅಧಿಕಾರಿಗಳು ಸಿಬ್ಬಂದಿ ವರ್ಗದವ್ರು ಯಾರು ಇದ್ದೀರಿ ಸಾಂಘಿಕವಾಗಿ ಕೆಲಸ ಮಾಡಬೇಕು. ಆವಾಗ ನಮ್ಮ ಇಂಥ ಜನಸಂಪರ್ಕ ಸಭೆಯಲ್ಲಿ ಯಾವ ಬಗೆಹರಿದಿಲ್ಲ ಅವನ್ನಷ್ಟೇ ನಾವು ಇಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಉತ್ತರ ಕಂಡ್ಕೋಬೋದು. ಹಾಗಾಗಿ ಆ ರೀತಿಯಾಗಿ ನಾವು ಕೆಲಸ ಮಾಡೋಣ. ನಮ್ಮ ಇಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೋಮಶೇಖರ್ ಅವರು ಸಾಕಷ್ಟು ಶ್ರಮ ವಹಿಸಿ ಮಾಡ್ತಾರೆ. ನಾವು ಯಾವುದೇ ಒಂದಲ್ಲಿ ದೂರವಾಣಿ ಮುಖಾಂತರ ಹೇಳಿದ್ರು ಪರಿಹಾರ ಕಂಡುಕೊಳ್ತಾರೆ. ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಇನ್ನೂ ಬಹುಶಃ ನಾನು ಯಾವ್ದಾದ್ರು ಭಾವಿಸ್ತೇನೆ, ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಇಲ್ಲ ಎಲ್ಲ ಮುಗಿದೋಯ್ತು ಅನ್ನಂಗಿಲ್ಲ. ಯಾಕೆಂದರೆ ಇದು ಸಮಸ್ಯೆಗಳು ನಿರಂತರ, ಯಾವತ್ತೂ ಕೂಡ ನೀರು ಹರಿಯೋ ರೀತಿಯಲ್ಲಿ ಸಮಸ್ಯೆಗಳಿರ್ತದೆ. ಆದರೆ ಒಂದು ವ್ಯವಸ್ಥೆಯಲ್ಲಿ ಆ ಒಂದು ಸಾರ್ವಜನಿಕರ ಸಮಸ್ಯೆಗಳನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಾಗ ಅವರನ್ನು ಬರೀ ಅಲಸದೆ ಆಗಬಾರ್ದು, ಅವ್ರು ಬಂದಿದ್ದೇ ಬರಬಾರ್ದು, ಕೇಳಿದ್ದನ್ನೇ ಕೇಳಬಾರ್ದು. ಯಾಕೆಂದರೆ ಆ ಸಮಸ್ಯೆ ಬಗೆಹರಿಲ್ಲ ಅಂದರೆ ಹಿಂಬರವನ್ನು ಕೊಟ್ಟು ಇಂಥ ಟೈಮಲ್ಲಿ ಆಗುತ್ತೆ, ಇಂಥದಕ್ಕೋಸ್ಕರ ಆಗುತ್ತೆ ಅಂತ ಹೇಳಬೇಕು. ಸುಮ್ಮನೆ ಯಾವುದೋ ಒಂದು ನೆಪ ಹೇಳೋದು, ಹಿಂದಕ್ಕೆ ಕಳಿಸೋದು, ಒಂದು ಉದಾಸೀನವಾಗಿ ಮಾತನಾಡೋದು ಎಲ್ಲನೂ ಕೂಡ ಮಾಡಬಾರ್ದು. ನಾನು ಯಾವತ್ತೂ ಏನು ವಾರದಲ್ಲಿ ಕೆಲಸ, ನಾನು ಶಾಸಕನಾಗಿ ನಮ್ಮ ಯಾವತ್ತು ಶಾಸಕರ ಭವನ ನಿರಂತರ ಇರ್ತದೆ, ಸಮಸ್ಯೆಗಳ ಜೊತೆ ಯಾವತ್ತೂ ನಾವು ಇರ್ತೀವಿ. ಆದರೆ ಕೆಲವೊಂದು ಪರಿಹಾರಗಳನ್ನು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕಿನಿಂದ ಬಂದಂಥ ಸಮಸ್ಯೆಗಳನ್ನು ಹಾಗೆ ಬಗೆಹರಿಸೋಂಥ ಕೆಲಸ ಮಾಡಬೇಕು. ವಿಶೇಷವಾಗಿ ನಾನಾದರೂ ಈ ಸಂದರ್ಭದಲ್ಲಿ ಡಿ ಸಿ ಅವರು, ಸಿ ಇ ಒ ಮತ್ತು ಎ ಸಿ ಯಾರೆಲ್ಲ ಇದ್ದಾರೆ ಅವರಿಗೆ ನಾನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆಗಳನ್ನು, ಕನಿಷ್ಠ ಒಬ್ಬ ವ್ಯಕ್ತಿಗೆ ಸ್ಮಶಾನಗಳ ಸಮಸ್ಯೆಗಳನ್ನು ನೀವು ಬಹುಶಃ ಮೊದಲನೇದಾಗಿ ನೀವು ತಗೋಬೇಕು. ನಾನು ಜಿಲ್ಲಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನೆನಪಿಸ್ತೀನಿ, ಸ್ಮಶಾನಗಳು ಯಾವ ಊರಲ್ಲಿಲ್ಲ, ಯಾವ ಹಳ್ಳಿನಲ್ಲಿಲ್ಲ. ಆ ಸ್ಮಶಾನ ಬಹುಶಃ ನಾವು ಬದುಕಿ ಏನೇ ಯಾವ ವ್ಯವಸ್ಥೆನಲ್ಲಿ ಇದ್ದೂ ನಮಗೆ ಸ್ಮಶಾನ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆಗೆ ನೀವೆಲ್ಲ ವ್ಯವಸ್ಥೆ ನೋಡಿದ್ದೀರ. ಕೆಲವ್ರಿಗೆ ಮಾತ್ರ ಜಮೀನು ಇರ್ತದೆ, ಇದ್ದಂಥವ್ರು ಜಮೀನೆಲ್ಲ ಹಾಕ್ಕೊಳ್ತಾರೆ. ಕೆಲವು ಸ್ಮಶಾನ ಇದ್ದರೆ ಸ್ಮಶಾನದಲ್ಲಿ ಹಾಕ್ತಾರೆ. ಸ್ಮಶಾನ ಇಲ್ದಿದ್ದಂಥವ್ರು, ಭೂಮಿ ಇಲ್ದಿದ್ದಂಥವ್ರ ಪರಿಸ್ಥಿತಿ ಬಹುಶಃ ನಮ್ಮ ವೇದಾವತಿ ನದಿನಲ್ಲಿ ಹಳ್ಳಗಳೆಲ್ಲಿದ್ದಾವೆ ಆ ಕೆಲಸಗಳು ಕೂಡ ನಡೀತಾ ಇರ್ತದೆ. ಬಹುಶಃ ಅದಕ್ಕೆ ನಾನು ಮೊದಲಿಂದಲೂ ಕೂಡ ವ್ಯವಸ್ಥೆಯಲ್ಲಿ ಇದನ್ನು ನಾನು ಯಾವಾಗಲೂ ರಿವ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನೂ ಕೆಲವು ಸಮಸ್ಯೆಗಳು ಏನಿದೆ ಅದನ್ನು ಬಗೆಹರಿಸೋಂಥದ್ದು. ನಿವೇಶನಗಳು, ಸರ್ಕಾರಿ ನಿವೇಶನಗಳು ಏನೆಲ್ಲ ಇದ್ದಾವೆ ಆ ಸರ್ಕಾರಿ ನಿವೇಶನಗಳನ್ನು ಮಂಜೂರು ಮಾಡಿ, ಯಾರೆಲ್ಲ ಹಳ್ಳಿನಲ್ಲಿ ದೊಡ್ಡ ದೊಡ್ಡ ಇವನ್ ಕೆಲವರೆಲ್ಲ ಮನೆಗಳಿರ್ತದೆ, ಮನೆಗಳಲ್ಲಿ ದೊಡ್ಡ ಸಂಸಾರಗಳಿರ್ತವೆ, ಅವರಿಗೆ ನಾವು ಆ ಮನೆಗಳಿಗೆ ಸೈಟ್ಗಳು ಕೊಟ್ಟರೆ ಬೇರೆ ಯೋಜನೆಗಳಲ್ಲಿ ಮನೆಗಳು ಬರ್ಬೋದು ಅಥವಾ ಸ್ವಂತಕ್ಕೆ ಅವ್ರು ಕಟ್ಕೊಳ್ಬೋದು. ಹಾಗಾಗಿ ಎಲ್ಲಿ ನಿವೇಶನಗಳಿದ್ದಾವೆ ಇದನ್ನು ಅವರು ಭಾಳಷ್ಟು ಆದ್ಯತೆ ಮೇರೆಗೆ ಸ್ಮಶಾನ, ಸರ್ಕಾರಿ ನಿವೇಶನಗಳು, ಸರ್ಕಾರಿ ಭೂಮಿ ಇದ್ದಂಥ ಸಂದರ್ಭದಲ್ಲಿ ಇರಲಿಲ್ಲ ಅಂದರೆ ಅವರಿಗೆ ಅದನ್ನು ಕೊಡೋಂಥದ್ದು. ಸ್ಮಶಾನಕ್ಕೆ ಕೂಡ ಅದನ್ನು, ಯಾಕಂದರೆ ಕೆಲವು ಹಳ್ಳಿನಲ್ಲಿ ನೀವು ಹೋದರೆ ಗೌರ್ಮೆಂಟ್ ಲ್ಯಾಂಡ್ ಇಲ್ಲ, ಹಾಗೆ ಅಂತ ಹೇಳಿ ಸ್ಮಶಾನ ಇಲ್ಲ. ಸ್ಮಶಾನ ಇಲ್ಲ ಅಂದರೆ ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ಒದಗಿಸಿ ಅದನ್ನು ಕೊಡಿಸ್ಕೊಳ್ಳೋಂಥ ವ್ಯವಸ್ಥೆ, ಇವಕ್ಕೆಲ್ಲ ಆದ್ಯತೆ ಆಗಿ ಮಾಡಬೇಕು. ನಮ್ಮ ಸಿ ಇ ಅವರು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ನಾವೆಲ್ಲ ಮೀಟಿಂಗಲ್ಲಿ ಹೇಳಿದ್ದೀವಿ, ಅವರು ಕೂಡ ಪರಿಶ್ರಮ ಪಡ್ತಾ ಇದ್ದಾರೆ. ಯಾಕೆಂದರೆ ಈ ಆರ್ ಒ ಪ್ಲ್ಯಾಂಟ್ನ, ಯಾಕೆಂದರೆ ಇಲ್ಲೆಲ್ಲ ಸಮಸ್ಯೆಗಳಲ್ಲಿ ಇರ್ತವೆ ಅವು. ನಮ್ಮೂರಲ್ಲಿ ಆರ್ ಒ ಪ್ಲ್ಯಾಂಟ್ ಕೆಟ್ಟೋಗಿದೆ, ನಮ್ಮೂರಲ್ಲಿ ಸ್ಮಶಾನ ಇಲ್ಲ, ನಮ್ಮೂರಲ್ಲಿ ಒಂದು ಚರಂಡಿ ಸ್ವಚ್ಛತೆ ಇಲ್ಲ, ಇವೆಲ್ಲ ಸಮಸ್ಯೆಗಳು ಇರ್ತದೆ. ಜೊತೆಗೆ ನಮ್ಮ ಮನೆಗಳು, ನಮಗೆ ಮನೆ ಬಂದಿಲ್ಲ, ಯಾಕೆಂದರೆ ಕಳೆದ 5 ವರ್ಷಗಳಲ್ಲಿ ಮನೆಗಳು ಬಂದಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ 1 ವರ್ಷ ಆಯಿತು, ಈಗ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮನೆಗಳ ಸಮಸ್ಯೆ ಇದ್ದಾವೆ. ಇದ್ದಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಯಾರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿ ಇರ್ತದೆ, ನಿಮಗೆಲ್ಲ ಹೇಳ್ತೀವಿ. ಯಾಕೆಂದರೆ ರೇಷನ್ನು ಒಂದು ನ್ಯಾಯಬೆಲೆ ಅಂಗಡಿ ಒಂದು ಹತ್ರ ಇದ್ದರೆ ಅದಕ್ಕೆ ಆಮ್ಲೆಟ್ ಬೇರೆ ಬೇರೆ ಹಳ್ಳಿಗಳಲ್ಲಿ 50 ಕಾರ್ಡು 100 ಕಾರ್ಡ್ ಇದ್ದರೆ ಅಲ್ಲಿ ಹೋಗಿ ಅವ್ರು ಸರಿಯಾದ ರೀತಿಯಲ್ಲಿ ಕೊಡಲಿಕ್ಕೆ ಆಗಲ್ಲ, ಅವ್ರು ಬರಲಿಕ್ಕೆ ಆಗಲ್ಲ. ಅಂಥ ವ್ಯವಸ್ಥೆನೆಲ್ಲ ನಾವು ಹೇಳಿದ್ದೇವೆ, ಅವನ್ನೆಲ್ಲ ಮಾಡ್ತಾ ಇದ್ದಾರೆ. ಹೆಚ್ಚಿನದಾಗಿ ಅದಕ್ಕೆ ಇದು ಕೊಡಬೇಕು. ಸಾರ್ವಜನಿಕರಿಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನು ಅನುಕೂಲ ಮಾಡಿಕೊಡ್ಬೇಕು ಅದನ್ನು ನೀವು ಮಾಡಬೇಕಾಗ್ತದೆ. ಇಂಥ ವ್ಯವಸ್ಥೆಗಳು ಭಾಳಷ್ಟು ಇರ್ತದೆ. ನಗರಸಭೆಗೂ ಕೂಡ ಅಷ್ಟೇ, ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರಿಗಳು, ನಮ್ಮ ನಗರಸಭೆ ಸದಸ್ಯರು ಈಗ ಬಹುಶಃ ಬೇರೆ ಬೇರೆ ಕಾರಣಗಳಿಂದ ಅಧ್ಯಕ್ಷರು ಉಪಾಧ್ಯಕ್ಷರೇ ಇಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ಮೀಟಿಂಗ್ ಮಾಡೋಕ್ಕಾಗಲ್ಲ, ಅವ್ರ ಸಮಸ್ಯೆಗಳನ್ನು ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ನಮ್ಮ ಚಂದ್ರಪ್ಪನವ್ರಿಗೆ ನಾನು ಹೇಳ್ತಾ ಇರ್ತೀನಿ, ಯಾವತ್ತೂ ಕೂಡ ಹಿಂಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲ ಅಂದರೂ ಕೂಡ ನೀವು ಯಾವುದೇ ಯೋಜನೆಗಳನ್ನು ರೂಪಿಸೋಂಥ ಸಂದರ್ಭದಲ್ಲಿ ಅಥವಾ ಸುಮ್ಮನೆ ನೀವು ನಿಮ್ಮನ್ನು ಯಾರು ಏನು ಮಾಡಲ್ಲ, ಒಳ್ಳೆ ಕೆಲಸ ಮಾಡಿದಾಗ ಯಾರು ಕ್ವಶನ್ ಮಾಡಲ್ಲ, ಯಾಕೆ ಮೀಟಿಂಗ್ ಮಾಡಿದ್ರೆ ಅನ್ನಲ್ಲ, ಸುಮ್ಮನೆ ಸಾರ್ವಜನಿಕ ಕರೆದು ನಿಮ್ಮ ವಾರ್ಡಲ್ಲಿ ಏನು ಸಮಸ್ಯೆಗಳಿದೆ ಇದನ್ನು ಚರ್ಚೆ ಮಾಡಬೇಕು. ಅಧ್ಯಕ್ಷ ಇಲ್ಲ ಅಂದ ತಕ್ಷಣ ಈಗ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ.
ಆ ರೀತಿ ಅದು ಮಾಡಬೇಕು. ಈಗಾಗಲೇ 3-4 ತಿಂಗಳು ಹೋಯ್ತು, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಬಂದು. ಈಗ ಸಮಸ್ಯೆಗಳು ಏನಿದೆ ಅದನ್ನು ಬಗೆಹರಿಸೋಂಥ ಕೆಲಸ ನೆಕ್ಸ್ಟ್ ಮುಂದಿನ ವಾರದಲ್ಲಿ ನಾವು ಜಿಲ್ಲಾಧಿಕಾರಿಗಳೊಂದಿಗೆ ಎಲ್ಲ ಕೌನ್ಸಿಲರ್ ಜೊತೆಗೆ ನಾವು ಮೀಟಿಂಗನ್ನು ಮಾಡೋಣ. ಜೊತೆಗೆ ನಾವೆಲ್ಲ ಮೀಟಿಂಗ್ಗಳು ಮಾಡ್ತಾ ಇರ್ತೀವಿ. ಆದರೆ ಇಂಥ ಒಂದು ಸಭೆಗಳ ಮುಖಾಂತರ ನಮ್ಮ ಖಂಡಿತವಾಗ್ಲೂ ಇಬ್ಬರು ಅವ್ರು ಏನೋ ಎದುರಿಗಿದ್ದಾರೆ ಅಂತಲ್ಲ, ಇಬ್ಬರು ಕೂಡ ಸಾರ್ವಜನಿಕರಿಗೆ ಸ್ಪಂದಿಸೋಂಥ ಕೆಲಸ. ಕೆಲವೊಂದು ಅಧಿಕಾರಿಗಳಿರ್ತಾರೆ, ಅದು ಬರೋದಿಲ್ಲ ಇದು ಬರೋದಿಲ್ಲ ಅಂತಾರೆ. ಬಟ್ ನಮ್ಮ ಇಬ್ಬರು CEO DC ಅವರು ಪರಿಹಾರ ಕಂಡುಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾರೆ. ಇನ್ನೂ ಹೆಚ್ಚಿನದಾಗಿ, ಯಾಕೆಂದರೆ ನಮಗೇನು ಈಗಾಗಲೇ ಬಹುಶಃ ನಾನು ಏನು ನಮಗೆ ಸ್ಮಶಾನ ಹೇಳ್ತಾ ಇದ್ದೀನಿ, ನಿವೇಶನಗಳು ಹೇಳ್ತಾ ಇದ್ದೀನಿ, ಕಾಲುದಾರಿಗಳ ಸಮಸ್ಯೆಗಳು ಭಾಳಷ್ಟಿದ್ದಾವೆ. 182ರಲ್ಲಿ ಬಹುಶಃ 60-70 ಅವೇ ಸಮಸ್ಯೆಗಳು. ಹೌದೇನ್ರಿ ತಹಸೀಲ್ದಾರ್ ಅವರೇ? ಆ ಸಮಸ್ಯೆಗಳು ಬಹುಶಃ ಅದನ್ನೆಲ್ಲ ನೀವು ಮಾಡಿ ನಿಮ್ಮ ತಾಲೂಕು ಮಟ್ಟದ ತಹಸೀಲ್ದಾರರಿಗೆ ಇರ್ತಕ್ಕಂಥ ಕಾನೂನಲ್ಲಿ ಒಂದು ಕಡೆಗೆ ನಕಾಶೆನಲ್ಲಿ ಇದೆ ದಾರಿ, ನಕಾಶೆನಲ್ಲಿ ಅಡ್ಡ ಹಾಕಿರ್ತಾರೆ, ಅದನ್ನು ಬಿಡಿಸ್ತಾರೆ. ರೂಢಿಗತ ದಾರಿ ಇದೆ ಅಂತೇಳಿ ಅದನ್ನು ಬಿಡಿಸ್ತಾರೆ. ರೂಢಿಗತನೂ ಇರಲ್ಲ, ನಕಾಶೆನಲ್ಲಿ ಇರಲ್ಲ. ಅವ್ರು ಒಂದು 10-15-20 ವರ್ಷದಿಂದ ಅಡ್ಡಾಡ್ಕೊಂಡಿರ್ತಾರೆ. ಯಾರೋ ಹೊಲ ತಗೋತಾರೆ, ಅಡ್ಡ ಹಾಕ್ಬಿಡ್ತಾರೆ. ಇವು ಹೋಗಿ ಬೇರೆ ಬೇರೆ ರೀತಿ ಅದಕ್ಕೆ ಬೇಕಂತ ಬಡದಾಟ ಮತ್ತು ಪೊಲೀಸ್ ಸ್ಟೇಷನ್ ಕೆಲಸ. ಅದಕ್ಕೆ ನಾನೇನು ಹೇಳಿದ್ದೀನಿ, ಜಾಯಿಂಟ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, PS ಇರ್ಬೋದು, ನಮ್ಮ ತಹಸೀಲ್ದಾರ್ ಅವರು ಇರ್ಬೋದು, ಜಂಟಿಯಾಗಿ ಹೋಗಿ ಅದನ್ನು ಸಮಸ್ಯೆನ ಬಗೆಹರಿಸಿ ಸಾರ್ವಜನಿಕವಾಗಿ ಅಲ್ಲೇ ಹಿಂಬರವನ್ನು ಕೊಟ್ಟು, ಯಾಕೆಂದರೆ ಇವು ಬಂದು ಸಾಲ್ವ್ ಮಾಡಿ ಬಂದ ತಕ್ಷಣ ಮತ್ತೆ ಶುರು ಆಗುತ್ತೆ. ಬಹುಶಃ ಆ ಸಮಸ್ಯೆಗಳು ನಿರಂತರ ಇರ್ತದೆ. ಯಾಕೆಂದರೆ ರೈತರಿಗೆ ಇದು ಬಹಳಷ್ಟು ಮುಖ್ಯ. ಕಾನೂನು ಯಾವತ್ತೂ ಇರ್ತದೆ. ಕಾನೂನು ಅಡಿನಲ್ಲಿ ಏನು ಅವರಿಗೆ ಅನುಕೂಲ ಮಾಡಲಿಕ್ಕಾಗತ್ತೆ ಅದನ್ನು ಮಾಡೋಂಥ ಕೆಲಸ. ಇವೆಲ್ಲ ಸಮಸ್ಯೆಗಳಿದೆ. ಖಂಡಿತವಾಗ್ಲೂ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರೆಲ್ಲ ಇದ್ದೀರಾ, ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಏನೆಲ್ಲ ಸಮಸ್ಯೆಗಳು ಬರ್ತದೆ ನಿಮಗೆ ಅವನ್ನೆಲ್ಲ ಬಗೆಹರಿಸೋಂಥ ಕೆಲಸ ಒಂದು ಟೈಮ್ ಬೌಂಡಲ್ಲಿ ಮಾಡಬೇಕು. ವರ್ಷ ಮಾಡ್ತಾ ಇರ್ತಾರೆ, ಬಿಡಪ್ಪ ಇದಕ್ಕೇನು ಮಾಡೋಣ ಅಂತಲ್ಲ, ಟೈಮ್ ಬೌಂಡಲ್ಲಿ ಆ ಮಾಡಿದ ಕೆಲಸ ಆ ಸಮಸ್ಯೆನ ಬಗೆಹರಿಸಿದ್ರೆ ನೀವು ಫ್ರೀ ಆಗಿರ್ತೀರಿ, ನಿಮ್ಗೆ ಕೇಳೋಕ್ಕೆ ಬರೋದಿಲ್ಲ ಅವರು. ಹಾಗಾಗಿ ಅಂಥ ಕೆಲಸನ ನೀವೆಲ್ಲ ಮಾಡ್ರಿ ಅಂತ ಹೇಳ್ತಾ, ನಮ್ಮ ಸಾರ್ವಜನಿಕರು ಈಗಾಗಲೇ ಮಳೆ ನಮಗೆ ಮೇ ಕೊನೆ ವಾರ, ಜೂನ್ ಫಸ್ಟ್ ವೀಕಲ್ಲಿ, ಸೆಕೆಂಡ್ ವೀಕಲ್ಲಿ ನಮಗೆ ಮಳೆ ಬಂತು. ಆದರೆ ಈಗ ಇತ್ತೀಚೆಗೆ ಒಂದು 15-20 ದಿವಸದಿಂದ ಮಳೆ ಇಲ್ಲ. ಮೋಡನ ನೋಡ್ತಾ ಇದ್ದಾರೆ ನಮ್ಮ ರೈತರೆಲ್ಲ. ಅದಕ್ಕೆ ಸಂಬಂಧಿಸಿದಂತೆ ನಾನು ಮೊನ್ನೆ ಸಭೆನೂ ಕೂಡ ಮಾಡಿದ್ದೀವೆಲ್ಲ. ನಮ್ಮ ಮಂಜುನಾಥ್ ಅವರು ಅಡ್ಮಿನಿಸ್ಟ್ರೇಟರ್ ನಮ್ಮ ತಾಲೂಕ್ ಪಂಚಾಯತಿಗೆ ವಿಶೇಷವಾಗಿ ಶೇಂಗಾ ಬೆಳೆ ಏನಿದೆ, ರೈತ ಮುಖಂಡರು ಬರ್ರಿ, ಅಣ್ಣಾರೇ ಬರ್ರಿ, ಮೇಲೆ ಬರ್ರಿ. ಮೇಡನವರು ಮೇಲೆ ಬರಬೇಕು, ವೇದಿಕೆ ಬರಬೇಕು. ಸೋಮದೂತ ರಂಗಸ್ವಾಮಿಣ್ಣನವರು ಈಗ ಮಳೆನ ನೋಡ್ತಾ ಇದ್ದಾರೆ. ಈಗೆಲ್ಲ ವ್ಯವಸಾಯ ಮಾಡಿದ್ದಾರೆ ಕೆಲವರು ಮಳೆ ಬಂದಾಗ. ಅದಕ್ಕೆ ನಾನು ನಿನ್ನೆ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಸಿಕ್ಕಿದ್ರು. ಅದೇನು ನಮ್ಮ ಶೇಂಗಾ ಬೆಳೆಗೆ, ಶೇಂಗಾ ಬೀಜಕ್ಕೆ ರೇಟು, ಅದನ್ನು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮರು ಏನು ಮಾಡಿದ್ದಾರೆ ಅದಕ್ಕೆ ಮಾಡ್ರಿ ಅಂದಾಗ, ಇಲ್ಲ ನಾವು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡೋದಕ್ಕಿಂತ ನಮ್ಮ ಮಾರ್ಕೆಟಲ್ಲಿ ಏನು ಸಿಗ್ತದೆ ಮಾರ್ಕೆಟ್ ದರಕ್ಕಿಂತ ಕಡಿಮೆ ಸಿಗಬೇಕು, ಉತ್ತಮವಾದ ಬೀಜ ಸಿಗಬೇಕಂತ ಹೇಳಿದ್ವಿ. ಅದಕ್ಕೆ ಒಪ್ಕೊಂಡಿದ್ದಾರೆ. ನೀವು ಅದನ್ನು ಇದು ಮಾಡಿರಿ. ಆಮೇಲೆ ಇನ್ಸೂರೆನ್ಸ್ ಇರ್ಬೋದು, ಇನ್ಸೂರೆನ್ಸು ಬಹುಶಃ ರೈತರಿಗೆ ಸರಿಯಾದ ರೀತಿ ತಿಳುವಳಿಕೆ ನೀಡಬೇಕು. ನಾವು ದುಡ್ಡು ಕಟ್ಟಿದ್ವಿ, ನಮ್ಗೆ ಬಂದಿಲ್ಲ ಅಂತ ಬರ್ತಾರೆ. ಕೆಲವೊಂದು ಬೆಳೆಗಳಿಗೆ ಬಂದಿಲ್ಲ, ನಿಮಗೆಲ್ಲ ಗೊತ್ತಿದೆ. ತೊಗರಿ ಬೆಳೆಗೆ ಬಂದಿಲ್ಲ. ಕೆಲವೊಂದು ಪಂಚಾಯತ್ ಸಿದ್ದೇಶ್ವರ ಇರ್ಬೋದು, ಸೋಮಗುದ್ದಿ ಇರ್ಬೋದು, ತೊಗರಿ ಬೆಳೆಗೆ ಬಂದಿಲ್ಲ. ಅದಕ್ಕೇನು ಪರಿಹಾರ ಆಯಿತೋ ಗೊತ್ತಿಲ್ಲ. ಅದಕ್ಕೆ ಇಂಥ ಒಂದು ಸಮಸ್ಯೆಗಳನ್ನು ಈಗಾಗಲೇ ಕಾರ್ಯಾಗಾರನೂ ಕೂಡ ನಾವು ಮೊನ್ನೆ ಮಾಡಿದ್ವಿ. ರೈತರಿಗೆ ಅದು ವಿಶೇಷವಾಗಿ ಮುಂಗಾರು ಸಂದರ್ಭದಲ್ಲಿ ಏನು ರೈತರು ಬಿತ್ತಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸರಿಯಾದ ರೀತಿಯೆಲ್ಲ ಮಾಹಿತಿ ಕೊಡಬೇಕು. ಯಾವ್ಯಾವ ಬೆಳೆಗೆ ಏನೇನು ಬಿತ್ತಬೇಕು, ಯಾವ ರೀತಿಯಾಗಿ ಒಂದೇ. ಈಗಾಗಲೇ ಶೇಂಗಾ ಬೆಳೆ ನಮ್ಮದು ಭಾಳಷ್ಟು ಪರಿಹಾರ, ಭಾಳಷ್ಟು ನಾವು ಅದನ್ನೇ ನಂಬ್ಕೊಂಡಿದ್ವಿ. ಸುಮಾರು 90% ನಮ್ಮ ಚಳ್ಳಕೆರೆ ಮೊಣಕಾಲ್ಮೂರು ಭಾಗದವರು ಶೇಂಗಾನೇ ಬೆಳೀತಾರೆ. ಅದಕ್ಕೋಸ್ಕರ ಶೇಂಗಾ ಬೆಳೆಗೆ ಬೇಕಾದಂಥ ಬೀಜವನ್ನು ಕಡಿಮೆ ದರದಲ್ಲಿ ಕೊಡಿಸೋಂಥದ್ದು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅದನ್ನು ಪರ್ಸುವೇಷನ್ ಮಾಡಲಿ ಅಂತ ಹೇಳ್ತೀನಿ. ಜೊತೆಗೆ ಗೊಬ್ಬರ ಏನೆಲ್ಲ ಬೇರೆ ಬೇರೆ ಬೆಳೆಗಳು, ಬೀಜಗಳು, ಬಿತ್ತನೆ ಬೀಜಗಳಿದ್ದಾವೆ, ಅದನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಒದಗಿಸೋಂಥದ್ದು, ಗೊಬ್ಬರವನ್ನಾಗಿರ್ಬೋದು, ಬೇರೆ ಬೇರೆ ಎಲ್ಲ ಮಾಹಿತಿ ಕೊಡೋಂಥದ್ದು, ಇದನ್ನೆಲ್ಲ ಮೊನ್ನೆ ಕಂಡಕ್ಟ್ ಮಾಡಿದ್ವಿ. ಅದನ್ನು ಹೋಬಳಿ ಮಟ್ಟದಲ್ಲಿ ಹೋಗಿ ಮಾಡಬೇಕಂತ ಹೇಳಿದ್ವಿ. ಇದನ್ನೆಲ್ಲ ಮಾಡಿ, ಜೊತೆಗೆ ಈಗ ಏನು ಬಂದಿರವ ಇವಾಗ ಬಂದಿರೋದ ಈಗ ತಡಿ, ವಿಶೇಷವಾಗಿ ಎಲ್ಲ ಪ್ರತಿಯೊಂದು ಇಲಾಖೆನೂ ಹೋದರೆ ಅವರಾದ ಸಮಸ್ಯೆಗಳಿರ್ತಾವೆ. ಬೆಸ್ಕಾಮಲ್ಲಿ ಹೋದರೆ ಅಲ್ಲಿ ಸಮಸ್ಯೆಗಳು, ಅವರು ಟಿ ಸಿಗೆ ಬೇಕಾದಂಥ ಟ್ರಾನ್ಸ್ಫಾರ್ಮರ್ಗೋಸ್ಕರ ಅವ್ರು ಇದು ಅರ್ಜಿ ಸಲ್ಲಿಸಿರ್ತಾರೆ, ಇದು ಕಟ್ಟಿರ್ತಾರೆ, ಅದರಲ್ಲಿ ಅಕ್ರಮ ಸಕ್ರಮ ಮಾಡಬೇಕು, ಅದು ಸೀನಿಯಾರಿಟಿ ಮುಖಾಂತರ ಮಾಡ್ತಾರೆ. ಇವೆಲ್ಲನೂ ಕೂಡ ಮಾಡೋಂಥ ವ್ಯವಸ್ಥೆನಲ್ಲಿ ನೀವೇನು ಇಲ್ಲಿ ಕೇಂದ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಆಗೋಂಥ ಸಮಸ್ಯೆಗಳಿದೆ, ನೀವೇನು ಮಾಡಲಿಕ್ಕೆ ಆಗಲ್ಲ.
ನಿಮ್ಮ ಹಂತದಲ್ಲಿರ್ತಕ್ಕಂಥವನ್ನ ನೀವು ವೇಗವಾಗಿ ಅವ್ರಿಗೆ ತಲುಪಿಸೋಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಈಗ ನಾವು ಸಭೆ ಮಾಡಿದ್ವಿ, ಇದು ಭಾಷಣಕ್ಕೆ ಸೀಮಿತ ಆಗಲ್ಲ. ಬಹುಶಃ ಜಿಲ್ಲಾಧಿಕಾರಿಗಳು ಮತ್ತು CEO ಅವರು ಬೇರೆ ಕೆಲಸಗಳಿದೆ ಹೋಗ್ತಾ ಇರ್ತಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರನ್ನ ಅರ್ಜೆಂಟ್ ಇದ್ರೆ ನಮ್ಗೆ ಕೇಳ್ಕೊಂಡು ಹೋಗ್ರಿ, ನೀವು ಕುತ್ಕೊಳ್ಳಿ, ನಿಮ್ದು ಏನಾದರೂ ಸಮಸ್ಯೆಗಳು ಯಾವ ಇದ್ದರೆ ಜನರಲ್ ಆಗಿ ಡಿಸ್ಕಷನ್ ಮಾಡೋಣ. ಅವರು ಇಬ್ಬರು ಇನ್ನೂ ಟೈಮ್ ಇದೆಯಾ? DC ಅವರೇ ಇರ್ತೀರಿ? ಸೋಮಶೇಖರ್ ನೀವು ಓಕೆ, ನೀವು ಅಸಿಸ್ಟೆಂಟ್ ಕಮಿಷನರ್ ಅವರು ಇನ್ನೂ ಎಲ್ಲ ಇರ್ತಾರೆ. ನಿಮ್ಮ ಸಮಸ್ಯೆಗಳು ಕೆಲವು ಯಾವನ ಇದ್ರೆ ತಗೊಂಬನ್ರಿ, ಸಮಸ್ಯೆಗಳು ಯಾವ ಇದಾವೆ ನೋಡೋಣ. ಏನು ಕೌಂಟ್ರಲ್ಲಿ ಬಂದಿರೋ ಸಮಸ್ಯೆಗಳು ಯಾವ ರೀತಿಯಾಗಿದ್ದಾವೆ ಕೆಲವು ನೋಡೋಣ, ಸ್ಯಾಂಪಲ್ ಏನಾಗಿದೆ ನಮ್ಮ DC ಅವ್ರಿಗೆ ಇವ್ರಿಗೆ. ಬಂಗಾರದೇವರಹಟ್ಟಿ ಗ್ರಾಮಕ್ಕೆ ಶಾಶ್ವತವಾದ ಕುಡಿಯ ನೀರಿನ ವ್ಯವಸ್ಥೆ. ಶಾಶ್ವತವಾದದ್ದು ಈಗ ತುಂಗಭದ್ರಾ ಮೇಲ್ದಂಡೆಯಿಂದ ಒಬ್ಬರಿಂದ ಒಬ್ಬರು ನಿಂತ್ಕೋಬೇಕು. ಲೈನ್ ಮಾಡಿ ಒಬ್ಬೊಬ್ಬರನ್ನ ಕಳಿಸ್ಕೊಡ್ತೀವಿ. ಲೈನ್ ಮಾಡಿ ಸಾಲಾಗಿ ನಿಂತ್ಕೊಳ್ಬೇಕು. ಮಾಡ್ತಾರೆ. ಅದೇ ನಾನು ಹೇಳಿದಿನಲ್ಲ, ಕುಡಿಯ ನೀರಿಂದು ಈಗ ಶಾಶ್ವತವಾದಂದ್ರೆ ತುಂಗಭದ್ರಾ ನೀರಿಂದು ಇನ್ನು ಕೇವಲ 3 ತಿಂಗಳಲ್ಲಿ ಬರ್ತದೆ ನೀರು. ಈಗ ಏನಿದೆಯಲ್ಲ 3 ತಿಂಗಳ ಮಟ್ಟಿಗೆ ಈಗೇನು ನಾವು ಇದು ಮಾಡಿದ್ವಿ, ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ವಿ. ಅದೇ ನಾನು ಹೇಳಿದ್ನಲ್ಲ, ಬಾವಿದು ನಾವು ಏನು ಮಾಡಿದ್ವಿ, ಬೋರ್ವೆಲ್ ನೀರು ಸಿಗಲ್ಲ ಅಂತೇಳಿ ಪ್ರೈವೇಟ್ ಬೋರ್ವೆಲ್ ಅಲ್ಲಿ ತೊಗೊಂಡಿದ್ವಿ. ಅದನ್ನ ಸ್ವಲ್ಪ ಮುಂದುವರಿಸಿ, ಒಂದು ಸ್ವಲ್ಪ ಅದನ್ನು ಮುಂದುವರಿಸ್ತಾರಪ್ಪ. ಲೈನ್ ಮಾಡಿ ಯಾರು ಕೂಡ ಇಲ್ಲಿ ನಮ್ಮ ಅಧಿಕಾರಿಗಳಿದ್ದಾರೆ, ಅವರು ಒಬ್ಬೊಬ್ಬರನ್ನ ಕಳಿಸ್ಕೊಡ್ತಾರೆ. ಯಾರು ಕೂಡ ಆಯ್ತು ಬಿಡಿ, ಮಾಡ್ತೀವಿ ಬಿಡಿ. ಅದಕ್ಕೆ ಪ್ರತಿಯೊಂದು ನಾನು ಹೇಳಿದ್ದು ವಾಟರ್ ಸಪ್ಲೈದ್ ಆಯ್ತು. ನೆಕ್ಸ್ಟ್ ಕೊಡ್ರಿ, ಅರ್ಜಿಗಳು ಕೊಡ್ರಿ. ನೆಕ್ಸ್ಟ್ ಇನ್ನೊಬ್ರು ಕೊಡ್ರಿ, ಒಬ್ಬರಾದ್ಮೇಲೆ ಒಬ್ರು ಕೊಡಿ. ಕಸಬಾ ಹೋಬಳಿ ಬೊಮ್ಮಸಮುದ್ರ ಗ್ರಾಮದ ರೀಸರ್ವೆ ನಂಬರ್ ಸರ್ಕಾರಿ ಜಮೀನು ಒತ್ತುವರಿ ಮಾಡೋದ್ರ ಬಗ್ಗೆ ಅದೇ ಈಗ ತಹಸೀಲ್ದಾರ್ ಅವರು ಕ್ರಮ ವಹಿಸ್ಬೇಕು. ಹಿಂದೆ ನಗರಸಭೆಗೆ ನಿವೇಶನಕ್ಕಾಗಿ ಕಟ್ಟಿರುವ ಹಣವನ್ನು ವಾಪಸ್ ಹೊಂದಿರುವ ಬಗ್ಗೆ ಯಾಕೆ ಕೊಡ್ಬೇಕು? ಏನ್ ಹೇಳ್ರಿ, ಏನಕ್ಕೆ ಮಾಡ್ಲಿಕ್ಕೆ ಬರ್ತದ ಏನ್ರಿ? ಚಂದ್ರಪ್ಪ ನಡ್ರಿ, ಅಲ್ಲಿ ಕುತ್ಕೊಳ್ಳ, ಸ್ವಲ್ಪ ಎಷ್ಟು ಒಂದು ದಾರಿಗಳು ಅಡ್ಡಿಪಡಿಸಿದ್ರೆ ಇವರೆಲ್ಲ ಹೋಗ್ತಾರೆ. ನಿವೇಶನಗಳು ಕೆಲವೊಂದು ಹಳ್ಳಿನಲ್ಲಿ ಈಗ ಸ್ಮಶಾನಗಳಿಗೆ ಅಡ್ಡಿಪಡಿಸಿರ್ತಾರೆ, ಒತ್ತುವರಿ ಆಗಿರ್ತವೆ. ಇವನ್ನೆಲ್ಲರೂ ಕೂಡ ನಮ್ದು ಮೊದಲೇ ಆದ್ಯತೆಗೆ ನಾನು ಮೀಟಿಂಗ್ ಮಾಡ್ತೀನಿ. ಅದಕ್ಕೆ DC ಅವ್ರಿಗೆ ಹೇಳಿದ್ದೀನಿ, ಇನ್ಮೇಲೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಈ ತಹಸೀಲ್ದಾರ್ಗೆ ಈಗ ನಮ್ಮ AC ಆಫೀಸಿಂದ ತಹಸೀಲ್ದಾರ್ ಆಫೀಸು, ತಹಸೀಲ್ದಾರ್ ಆಫೀಸಿಂದ DC ಆಫೀಸು ಎಲ್ಲ ಇರೋದ್ರಿಂದ ಅದನ್ನು ಸ್ಪೆಷಲ್ ಡ್ರೈವ್ ಮಾಡಬೇಕು ಅಂತ ಹೇಳಿ AC ಅಲ್ಲಿ ಮಾಡ್ತಾ ಇದ್ರೆ ಅದೆಲ್ಲ ಪ್ರಪೋಸಲ್ಸ್ ಹೋಗಿದೆ. ನಾನು ಮೀಟಿಂಗ್ ಅಲ್ಲಿ ಇದು ಮಾಡಿ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು. ಓಕೆ, ಆಮೇಲೆ ನಮ್ದೊಂದು ರಿಕ್ವೆಸ್ಟ್, ಈಗೇನು ಕೆಲವೊಂದು ಹಳ್ಳಿಗಳಲ್ಲಿ ಬೆಳಗೆರೆ ತಾಲೂಕಲ್ಲಿ ಎಷ್ಟು ಹಳ್ಳಿಗೆ ಗೌರ್ಮೆಂಟ್ ಇದಿಲ್ರಿ ವರ್ಷ ಜಾಗ ಇಲ್ಲ ಗೊತ್ತಿಲ್ಲ ಏನ್ರಿ ಗೌರ್ಮೆಂಟ್ ಎಲ್ಲ ಇದೆಯಾ? ಓಕೆ, ಅದಕ್ಕೆ ನಾವು ಪ್ರೈವೇಟ್ ತಗೊಂಡ್ರೆ ನಾವೇನು ಹೇಳ್ತೀವಿ ಅಂದರೆ ಇದ್ರೂ ಕೂಡ ನಾವು ಈಗ ಬಾಡಿಗಳನ್ನು ಮುಚ್ಚಿ ಎಕ್ಸಾಸ್ಟ್ ಆಗಿರೋ ಜಾಗದಲ್ಲಿ ಅಡಿಷನ್ ಬೇಕಾಗುತ್ತೆ. ನಾನು ಹೇಳಿದ್ರೆ ಅಡಿಷನ್ ಬೇಕಾಗಿರೋರಿಗೆ ಪ್ರಸ್ತಾವನೆ ಕಳಿಸಿ ಅದು ಪಕ್ಕದಲ್ಲಿ ಇದ್ರೆ ರಿಸರ್ವ್ ಮಾಡಿ ಕೊಡ್ತೇನೆ. ಇಲ್ಲ ಅಂತಂದ್ರೆ ಒಂದಾಗಿ ಬೇಕಿದ್ರೆ ಕೂಡ ಗುರ್ತಿ ಕೊಡಿ, ಅದು ಇಮಿಡಿಯೇಟ್ ರಿಸರ್ವ್ ಮಾಡಿ ಕೊಡ್ತಾರೆ. ಓಕೆ, ಒಂದು ಸ್ಯಾಂಕ್ಷನ್ ಮಾಡೋದು, ನೀವು ಅಪ್ರೂವ್ ಮಾಡೋದು. ಎರಡನೇದು ಕನ್ಸ್ಟ್ರಕ್ಷನ್ ಸಿವಿಲ್. ನೀವೇನು ಮೊದಲೇ ಆದ್ಯತೆಯಾಗಿ ನಿಮ್ಮ EOಗಳಿಗೆ PDOಗಳಿಗೆ ಅವರಿಗೆ ಸ್ಮಶಾನಕ್ಕೆ ನೀವು ಎಲ್ಲರಿಗೂ ಫಸ್ಟ್ ಮಂಜೂರು ಮಾಡಬೇಕು. ಅವ್ರು ಸ್ವಲ್ಪ ಇದು ಮಾಡ್ರಿ, ಮುಂದುಗಡೆಗೆ ವಾಲ್ ಕಟ್ಟೋದು, ಫೆನ್ಸಿಂಗ್ ಹಾಕೋದು. ಯಾಕಂದ್ರೆ ನೀವೆಲ್ಲ ಸ್ವಲ್ಪ ಮುಂದುಗಡೆ ಮಾಡಿ ಫೆನ್ಸಿಂಗ್ ಹಾಕಿಲ್ಲ ಅಂದ್ರೆ ಇದಾಗಲ್ಲ.
ಆಮೇಲೆ ಸೋಷಿಯಲ್ ಫಾರೆಸ್ಟ್ DFO ಇದ್ದಾರಲ್ಲ ರಾಜಣ್ಣ ಮತ್ತು ಇನ್ನೊಬ್ಬ ಹರೀಶ್ ಇದ್ದೀರಾ? ಇವರು ಅವರಿಗೆ ಸ್ಮಶಾನಕ್ಕೆ ಮೊದಲೇ ಆದ್ಯತೆಯಾಗಿ ಸ್ಮಶಾನಕ್ಕೆ ಬೌಂಡ್ರಿ ಎಲ್ಲ ಇದಾಗ್ತದೆ. ನೀವು ಅದನ್ನು ಸ್ವಲ್ಪ ಅವರಿಗೆ ಇದು ಮಾಡಿಸ್ತೀವಿ. ಬೌಂಡ್ರಿ ಏನು ಆಗ್ತಿರ್ಲಿಲ್ವೋ ಅದಕ್ಕೆಲ್ಲ ಅವರು ಗಿಡ ಆಗ್ತಿತ್ತು. ಆಮೇಲೆ ಸ್ವಲ್ಪ ಅದು ಕಾಸ್ಟ್ ಏನಿದೆಯಲ್ಲ ನೀರು ಬೋರ್ವೆಲ್ ಹಾಕೋದಕ್ಕೆ ಟ್ಯಾಂಕ್ ಕಟ್ಟೋದಕ್ಕೆ ಅದಕ್ಕೆಲ್ಲ ಸ್ವಲ್ಪ ಏನೋ ಫಿಕ್ಸ್ ಏನೋ ಅದಕ್ಕೆ ಇದಿಲ್ವಾ? ಹಾಂ ಇಲ್ಲ ಅದೇ ಟೀಚರ್ ಮಾಡ್ತಾರಲ್ಲ ಟೀಚರ್ ಮೀಟಿಂಗ್ ಮಾಡೋದಿಲ್ಲ. ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಕಲ್ಲಿ ಗುರುವಾರ ಅಲ್ಲ ಗೌರ್ಮೆಂಟ್ ಅದಾದಮೇಲೆ ಬುಧವಾರ ನೆಕ್ಸ್ಟ್ ಗುರುವಾರ ಮಾಡ್ಕೊಂಡು ಓಕೆ ಬೆಳಗ್ಗೆ ಬರ್ತಾರೆ ಅವರು ಇಂಜಿನಿಯರ್ ಇನ್ನೇ ಬರ್ರಿ ಇಲ್ಲಿ ನೀವು ಬರ್ರಿ ನಾನು ಇದ್ರು ಅಷ್ಟೇನಾ ಅಷ್ಟೇ ಇವಾಗ ದುಡ್ಡು ಬರ್ರಿ ನೀವು ನಮ್ಮ ಜೊತೆಗೆ ಸಾರ್ವಜನಿಕ ಬಂದಾಗ ಬರ್ತೀನಿ ಸಾಲು ಮಾಡಿ ತೋಡ್ರಿ ಮಾಡಿ ಅನುದಾನ ಅಂತ ಅನುದಾನ ಒಂದು ಕಡೆಗೆ ಇಟ್ಕೊಳ್ಳಿ. ಇದೇನಪ್ಪ ಸರ್ಕಾರಿ ಜಮೀನು ತೋಳು ಜಾಗಮಾಲೆಯಾಗಿ ನಿವೃತ್ತಿಯಾದ ನನಗೆ ಬರುವ ಅರಿಯರ್ಸ್ ಜಿಲ್ಲಾ ಪಂಚಾಯತಿಗೆ ಖಾಲಿ ನಿವೇಶನ ಮಂಜೂರು ಇವೆಲ್ಲ ಜನರೆಲ್ಲ ಕವರ್ ಆಗೈತೆ. ಖಾಲಿ ನಿವೇಶನ ಮಂಜೂರು ನನ್ನ ಮಗನಿಗೆ ಕೆಲಸ ಕೊಡುವುದರ ಬಗ್ಗೆ ನಗರಸಭೆ ಚಂದ್ರಪ್ಪ ಇಟ್ಕೊಳ್ಳಿ. ಬೆಳಗ್ಗೆ ಇದನ್ನ ಟೀಚರ್ ಬರ್ತಾರ ಇನ್ನು ಏನ್ ಬರ್ತಾವೆ ಇವತ್ತು ಅವನ್ನೆಲ್ಲ ಟೀಚರ್ ಮೀಟಿಂಗ್ ಎಷ್ಟಿದ್ರೆ ನನಗೆ ಹೇಳ್ಬೇಕು ಕಾಂಪ್ಲೆಕ್ಸ್ ಇರ್ಬೇಕು. ಓಕೆ ಬೆಳಗ್ಗೆ ಮಾದೇಪುರ ಶ್ರೀನಿವಾಸ ಎಲ್ಲ ಮನೆಯಲ್ಲಿ ಬೆಳಗ್ಗೆನಲ್ಲಿ ಜಮೀನಿಗೆ ಸಾಗುವಳಿ ಈಗ ನೆಕ್ಸ್ಟ್ ಈಗ ಏನ್ ಮಾಡಿ 15ರಿಂದ 26ವರೆಗೂ ಒಂದು ಸೆಷನ್ ಇದೆ. ಭಗವದ್ಗೀತೆ ಸಮಿತಿದು ಮೀಟಿಂಗ್ ಮಾಡಿ ತೀರ್ಪೇಟೆ ಗ್ರಾಮಕ್ಕೆ ಸ್ಮಶಾನಗಳ ಜಾಗವನ್ನು 10 ಬಸ್ ಅಂದ್ರೆ ಇದು ಮಾಡಿರೋದು ನೋಡಿ. ನೆಕ್ಸ್ಟ್ ಏನಪ್ಪ ಗಾಂಧಿನಗರದ 5,932 ಕಾವೇರಿ ಜಾಗಕ್ಕೆ 10 ಇಲ್ಲಿನ ನಂಬರ್ ಕೊಡ್ತಾರೆ. ನಾವು ಇನ್ನು 2-3 ದಿವಸ ಮೀಟಿಂಗ್ ಅಂದ್ರೆ ಬುಧವಾರ ದಿವಸ ಮೀಟಿಂಗ್ ಅಷ್ಟೊತ್ತಿಗೆ ನಿಮ್ಮ ಏನಿದೆ ಹಳೆಯವು ಇದಕ್ಕೆ ಎಲ್ಲ ಇರಬೇಕು. ನಗರದಲ್ಲಿ ನಾಗರಿಕರ ಅನಾನುಕೂಲಗಳ ಕುರಿತು ಏನೇನೋ ನಗರದಲ್ಲಿ ಒಂದು ನಿಮಿಷ ನೀವೆಲ್ಲ ಈಗ ಯಾಕೆ ನಿಲ್ತೀವಿ ಮೈಕಲ್ಲಿ ಹೇಳ ಏನು ಅದು ಜಾಗಕ್ಕೆ ದುಡ್ಡು ಕೊಟ್ಟಿದ್ದೀವಿ ಸರ್ ನಮ್ಗೆ ಜಾಗ ನಗರಸಭೆಗೆ ನೋಡ್ರಿ ನೆಕ್ಸ್ಟ್ ಹೇಳ್ರಿ ಅರ್ಜಿಗಳಲ್ರಿ ಯಾವ್ದಾದ್ರು ಇನ್ನೋವೇಟಿವ್ ಇದ್ರೆ ಇಬ್ರು ಇದಾರೆ ಇಲ್ಲ ಅದಕ್ಕೆ ಏನಕ್ಕೆ ಚಳ್ಳಕೆರೆ ತಾಲೂಕು ಕಸಬಾ ಹೋಬಳಿ ಸರ್ಕಾರಿ ಜಮೀನಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ವಾಲ್ಮೀಕಿ ಅಂತ ಕೊಟ್ಟಿದ್ದಾರೆ ಸರ್ ಅದರಲ್ಲಿ. ಇಲ್ಲ ಅಂದ್ರದಿಂದ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅದನ್ನ ಜಾತಿ ಪರಿಶೀಲನಾ ಸಮಿತಿ ಮುಂದೆ ಅದನ್ನ ಪರಿಶೀಲನೆ ಮಾಡಿ ಡಿಸಿಷನ್ ತಗೊಳಕ್ ಆಗಲ್ಲ. ಬಟ್ ಏನಾಗುತ್ತೆ, ನಮಗೆ ಒಂದು ಶೆಡ್ಯೂಲ್ ಇರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಾತಿಗಳದ್ದು ಅನುಸೂಚಿತ ಪಟ್ಟಿ ಅಂತ ಇರ್ತದೆ. ಅದರಲ್ಲಿ ಶೆಡ್ಯೂಲ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರೆ ಅದನ್ನ ನೋಡ್ಕೊಂಡು ಅದನ್ನ ಪರಿಶೀಲನೆ ಮಾಡಿ ಕೊಡಬೇಕು. ಯಾವ್ದು ಕೊಟ್ಟಿಲ್ಲ ಆ ಥರದ್ದು ಇದ್ರೆ ನಾನು ಅದನ್ನ ಪರಿಶೀಲನೆ ಮಾಡಿ ನಿಮ್ಗೆ ಹೇಳ್ತೀನಿ ಏನ್ ಮಾಡ್ಬೇಕಂತ. ಅದನ್ನ ಹೌದು ಜಿಲ್ಲಾ ಮಟ್ಟ ಸರ್. ಈಗ ವಾಲ್ಮೀಕಿ ಅಂತ ಈಗ ಕೊಟ್ಟಿದ್ದಾರೆ. ಆಯ್ತಪ್ಪ, ಈಗ ಚರ್ಚೆ ಮಾಡಕ್ ಆಗಲ್ಲ. ಜಾತಿ ಪರಿಶೀಲನಾ ಸಮಿತಿ ಮುಂದೆ ಇದ್ರೆ ನಿಮ್ದು ಅರ್ಜಿನ ಡಿಸೈಡ್ ಮಾಡಿ ವಿಲಿಸೋದ ಆರ್ಡರ್. ಈ ಮುಂಚೆ ನಾಯಕ ಅಂತ ಕೊಟ್ಟಿದ್ರು ಸರ್. ಈ ಮುಂಚೆ ಕೊಟ್ಟಿದ್ದಾರೆ. ಈ ಮುಂಚೆ ನಾಯಕ ಅಂತ ಆಂಧ್ರದಿಂದ ಆಯ್ತು. ಹಿಂದೆ ಕೊಟ್ಟಿದ್ರೆ ಈಗ ಯಾಕೆ ಕೊಟ್ಟಿಲ್ಲ ಅದನ್ನ ಚೆಕ್ ಮಾಡಿಸ್ತೀನಿ ನಾನು. ಒಂದು ಕೆಲಸ ಮಾಡಿ, ಇಂಥ ಬಂದ ತಕ್ಷಣ ನೀವು ಅದನ್ನು ಒಂದು ಇದು ಮಾಡಿ ಜಾತಿ ಪರಿಶೀಲನಾ ಸಮಿತಿ ಡಿಸ್ಟ್ರಿಕ್ಟ್ಗಳಲ್ಲಿ ಇದೆಯಲ್ಲ, ನೀವು ಹೋಗ್ತೀರ ಅದ್ರ ಸಮಿತಿ ಸದಸ್ಯರು ಇರ್ತಾರೆ. ಆ ಥರ ಮಾಡಿ. ಇವಾಗ ನೋಡಿ ಎಲ್ಲದಕ್ಕೂ ಪರಿಹಾರ ನೋಡಿ. DC ಅವರಿದೆ ಕರೆಕ್ಟ್ ಬಂತು. ಈಗ ನೀವು ಕೊಡಕ್ಕೆ ಬರಲ್ಲ ಅಂತೀರಿ, ಯಾಕೆ ಬರಲ್ಲ ಅನ್ನೋದಕ್ಕೆ ಇದಿರಬೇಕು. ಇವಾಗ ಸಿಕ್ತ ಪಾಯಿಂಟ್ ಪರಿಶೀಲನಾ ಸಮಿತಿ ಡಿಸ್ಟ್ರಿಕ್ಟ್ ಅದಕ್ಕೆ ಕಳಿಸಿ ಅಲ್ಲಿ ಮೀಟಿಂಗ್ ಮಾಡಿಸಿ ಅವ್ರಿಗೆ ಪರಿಹಾರ ಮಾಡಿಕೊಡ್ಬೇಕು. ಓಕೆ ನೆಕ್ಸ್ಟ್ ತೋಪ ಏನ್ರಿ ಹಕ್ಕುಪತ್ರ ಅಂತೆ ಈ ನಗರದಲ್ಲದ ತೋಳಿ ಚಂದ್ರಪ್ಪ ನಗರಸಭೆದೆಲ್ಲ ಒಂದು ಕಡೆಗೆ ಹಾಕಿ ಎಲ್ಲ ಬೈಫರ್ಗೇಷನ್ ಮಾಡಿ ನನಗೊಂದು ಇದು ಹಾಕಿ DC ಲೆಟರ್ ಕಳಿಸಿ ನನಗೊಂದು ಕಾಪಿ ಕೊಡಿ. ನೀವೇನು ಹೇಳಬೇಕು,
ಹಳೇದ್ರ ಜೊತೆಗೆ ನೆಕ್ಸ್ಟ್ ಹಂಗೆ ಕಾಲಮ್ ಶುರು ಆಗಬೇಕು. ಅವೆಷ್ಟು ಪಟ್ಟಿ ಅದು ಯಾವಾಗ ಆಗುತ್ತೆ ಅದು ಕ್ಲಿಯರ್ ಆಗೋವರೆಗೂ ಅದು ಇರ್ತದೆ. ಆಯ್ತು ನಡ್ರಿ, ಈಗ ನೀವು ಕೊಟ್ಟಿರೋರು ಇದಾಗಿರೋ ಕೆಳಗೆ ಇಳ್ಕೊಂಡು ಹೋಗ್ಬೇಕು. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಕೊಡಿ, ಅವ್ರಿಗೆ ಕೊಡಿ. ನಮ್ಗೆ 20 ವರ್ಷ ಆಗೈತೆ ಸರ್, ನಮ್ಗೆ ಏನು ಸೌಲಭ್ಯ ಇಲ್ಲ. ತಹಸೀಲ್ದಾರ್ ತಕ್ಕ ಹೋದ್ರು ನಮ್ಮನ್ನ ಹತ್ರ ಕೊಡ್ತಾಮಲ್ಲ, PD ಅವ್ರ ತಕ್ಕ ಹೋದ್ರು ಹತ್ರ ಕೊಡ್ತಾಮಲ್ಲ. ನಮ್ಗೆ ಸಾಕಾಗಬೇಕು ಸರ್. ಇದು ಅದೇ ಹಕ್ಕುಪತ್ರ ಕೊಟ್ಟಿದ್ದೀವಿ ಆಲ್ರೆಡಿ ಅರ್ಜಿನ. ಅದು ಇದರದ್ದು ಕರೆತಿಪ್ಪದು ಬಸ್ಸಿ ಕರೆತಿಪ್ಪದು ನಿವಾಸಕ್ಕೆ ಕೊಟ್ಟಿದ್ದೀವಿ. ನಿನ್ನೆ ಸಾಹೇಬರಿಗೂ ಕೊಟ್ಟು ಬಂದಿದ್ದೀವಿ. ಆಯ್ತು ಬಿಡಿ, ಈಗ ಹಕ್ಕುಪತ್ರ ಕೊಡುತ್ತಾನೆ. ಹಕ್ಕುಪತ್ರ ಇದಾವೆ ಸರ್, ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದನ್ನ ಜಾಗ ಚೆಕ್ ಬಂದ್ ಹಾಕಿ ನಿವೇಶನ ಮಾಡ್ಕೊಡ್ಬೇಕು. ಅದೇ ಅವ್ರ ಹಕ್ಕುಪತ್ರ ಕೊಟ್ಟಿದ್ದಾರೆ, ಅಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಹದ್ದು ಬಸ್ತಾನೆ ಕೊಟ್ರಲ್ಲ, ಮಾಡಿಸ್ಕೊಡ್ರಿ. ಓಕೆ, ನೆಕ್ಸ್ಟ್ ಬಿಡ್ರಿ. ಏನು ಪೆಟ್ಟಿಗೆ ಅಂದ್ರೆ ಸೀನಿಯರ್ ಆರೋಗ್ಯ ಇಲಾಖೆಯವರು ಯೋಗ ಸೆಕ್ಷನ್ಗಳ ಸಂಖ್ಯೆ ಹೆಚ್ಚು ಮಾಡುವಷ್ಟು ಗೌರವಧನ. ಯಾರು ಆರೋಗ್ಯ ಇಲಾಖೆಯವರು ಬರೀಲಿ? ಆರೋಗ್ಯ ಇಲಾಖೆಯವರು ಕಾಶಿ ಬರ್ರಿ. ಗೌರವಧನ ಎಷ್ಟು ಬರ್ತದೆ ನಿಮ್ಗೆ? ಯಾರು ಹೇಳಿದ್ರು ನಿಮ್ಗೆ? ಅವ್ರು ಕೊಡ್ತಾರೆ ಆರೋಗ್ಯ ಇಲಾಖೆಯಿಂದ. ನೀವು ಆರೋಗ್ಯ ಇಲಾಖೆಯಿಂದ 250 ಕೊಡ್ತೀರಾ ಯೋಗ ಮಾಡೋರಿಗೆ, ಯೋಗ ಕೆಲಸವ್ರಿಗೆ? ಆಯುಷ್ ಡಾಕ್ಟರ್ ಇರ್ಬೇಕು. ಅವ್ರು ಬಂದಿಲ್ಲ? ಅವ್ರು ತಾಲೂಕು ಆಫೀಸರ್ ಯಾರಿದ್ದಾರೆ? ನೀವೇ ತಾನೆ? ಅದಕ್ಕೆ ಮತ್ತೆ ನೋಡಿ, ಮಾಡಿ. ಓಕೆ, ನಿಮ್ಗೇನೋ DC ಅವ್ರಿಗೆ ಅಪ್ರೂವಲ್ ಬಿದ್ದರೆ ಕಳಿಸಿ. ಇಲ್ಲ ನಿಮ್ಮ ಅಲ್ಲಿ ಕಳಿಸಿದ್ರೆ ಅಲ್ಲಿ ಕಳಿಸಿ. ಓಕೆ, ನೆಕ್ಸ್ಟ್ ತೋಳಿ. ಹಲೋ ಸರ್, ನಮಸ್ತೆ ಸರ್. ಏನಮ್ಮ? ಹೊಸ ಚರಂಡಿ ನಗರಸಭೆಯಿಂದ ಮಾಡಬೇಕು. ಯಾವ ವಾರ್ಡು? ಓಕೆ, ಬರ್ಬೇಕು. ಓಕೆ, ಆಯ್ತು. ಅವ್ರಿಗೆ ಏನು ಮಾಡಿ ನಿಂಬರ ಕೊಡ್ರಿ, ಆಮೇಲೆ ಅದು ಇಟ್ಕೊಳ್ಳಿ. ರೈಟ್. ಹಲೋ ನಡಿಯಮ್ಮ, ನಡಿ ಸರ್. ಸರ್ ಕಸ್ತೂರ್ ತಿಮ್ನಳ್ಳಿ ನಮ್ದು. ಕಸ್ತೂರ್ ತಿಮ್ನಳ್ಳಿ 1 ವರ್ಷ ಆಗಿದೆ ಸರ್, ಪಾಣಿ ವಿಂಗಡಣೆ ಮಾಡಿಲ್ಲ. ತಹಸೀಲ್ದಾರ್ ಸಾಹೇಬರಿಗೆ ಹೇಳಿದ್ವಿ, ಒಳ್ಳೆಯವರು ಅವ್ರು ಹೇಳಿದ್ರು ಮಾಡಿಕೊಡ್ರಿ ಅಂತಂದು. ಆದ್ರೆ ಆ ಅಧಿಕಾರಿಗಳು ಮಾಡ್ತಾನೆ ಇಲ್ಲ. ಅದಕ್ಕೆ ಇದು ಕೊಡಪ್ಪ, ಡೀಟೇಲ್ ಕೊಡು. ಡೀಟೇಲ್ ಗ್ರಾಮಕ್ಕೆ ಸರ್ಕಾರಿ ಬಸ್ ಸರ್. ಅಲ್ಲಿ ಡಿಪೋ ಮ್ಯಾನೇಜರ್ ಪ್ರಭು ಅರ್ಜಿ ಕೊಟ್ಟಿದ್ವಿ ನೋಡ್ರಿ ಸರ್, ಇವಾಗ ಕೊಟ್ಟಿದ್ವಿ ಅರ್ಜಿ. ಈಗ ಹೊಸ ಬಸ್ಗಳು ಯಾರಪ್ಪ? ರಂಗನಹಳ್ಳಿ ಬಸ್ ಕೇಳಿರ ಯಾರಿಲ್ಲಿ? ನೀವಾ? ಬಸ್ ಬಿಡ್ಬೋದೇನ್ರಿ ಇವಾಗ? ನಾವು ಹೊಸ ಬಸ್ಗಳು ಬಂದವಲ್ಲ ಈಗ. ರಂಗನಹಳ್ಳಿ ರೂಟ್ ನೋಡಿದ್ದೀರಾ? ಈಗ ನಿಮ್ಮ ನಂಬರ್ ಹಾಕಿ ಕೊಡ್ತಾರೆ. ರಂಗನಹಳ್ಳಿದೊಂದು ನಿಂತ್ಕೊಂಡಿರಿ. ಆಯ್ತು, ಎಲ್ಲ ಕೊಡ್ತೀವಿ. ಈಗ ಯಾವ ಬಂದವರು ಅವ್ರ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಅವ್ರು ನಿಮ್ಗೆ ಇದು ಕೊಡಿಸ್ತೀವಿ. ತಿಪ್ಪೇಸ್ವಾಮಿ ಇದು ಆಯ್ತಲ್ಲ, ಇದು ತೋಳಿ ಇದಾದ. ನೆಕ್ಸ್ಟ್ ಇದು ಸೈಯದ್ ಕಾಸಿಯಾ ಸಾಬ್ ಕ್ಯಾದಿಕುಂಟೆ. ಏನಿದು? ಗಂಗಾ ಕಲ್ಯಾಣ. ನಾನು ಇವಾಗ ಹೇಳಿದ್ನಲ್ಲಪ್ಪ, ಅಲ್ಲಿ ಈಗ ಒಂದು 60, ಅದರಲ್ಲಿ ಸುಮಾರು 120 130 ಬಂದ. ಅಲ್ರಿ ರೇಣ್ ಭಾಷ್ ಅವರೇ, ನಮ್ಮ ಜನಸಂಪರ್ಕ ಸಭೆಯಲ್ಲಿ 130 ಕೇಸ್ ಬಂದಿದ್ವು. ಅದರಲ್ಲಿ ಇನ್ನು ಎಷ್ಟು ಬಾಕಿ ಇದಾವೆ? 62 ಬಾಕಿ ಇದಾವೆ. ಈಗ ಇವನ್ನ ತಗೊಳ್ಳಿ. ಇದು ಹಳೇದ್ರಾಗಿರ್ಬೋದೇನು ನೋಡಿ, ಅದು ಬಿಡಿಸ್ತಾರೆ. ಚಳ್ಳಕೆರೆ ನಗರ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಸ್ಮಶಾನಕ್ಕೆ 5 ಎಕರೆ ನೋಡಿ ಕೊಟ್ಟಿದ್ದೀರಾ? ಓಕೆ. ಏನಮ್ಮ? ಉದ್ಯೋಗಿನಿ ಯೋಜನೆಯಲ್ಲಿ ಈ ಕೆಳಕಂಡ ಫಲಾನುಭವಿಯನ್ನು ಆಯ್ಕೆ ಮಾಡೋ ಕುರಿತು ಸ್ವಲ್ಪ ನಾನು ಲೆಟರ್ ಕೊಡ್ತೀನಿ ನಿಮಗೆ. ಕೆಲವೊಂದನ್ನ ನಮ್ಮ ಶಾಸಕರು ಇದು ಇರಲ್ಲ ಅಂಥವು ನೀವು ಆಯ್ಕೆ ಮಾಡ್ತೀರ, ಲಾಟ್ರಿನಲ್ಲೋ ಏನೋ ಅದನ್ನು ಕಳ್ಸಿಕೊಟ್ಟಿರ್ತೀವಿ. ಅದ್ರದ್ದು ಇದು ಉಪನಿರ್ದೇಶಕರೇ ಇವರು ಇಲ್ಲ, ಮಹಿಳಾ ಮತ್ತು ಮಕ್ಕಳ ಇಲಾಖೆ CDP ಎಲ್ಲಿದ್ದಾರೆ? ಹರಿಪ್ರಸಾದ್ ತಗೋಪ್ಪ, ನಂಬರ್ ಹಾಕ್ಸ್ಕೊಳ್ಳಿ. ಏನಮ್ಮ? EMI ಇದೆ.
ಆಧಾರ್ ಕಾರ್ಡ್, ರೇಷನ್ ಕಾರ್ಡು ನೋಡಪ್ಪ. ಹಾ, ರೇಷನ್ ಕಾರ್ಡಾ? ಸೇನೆ ಅಂತ ಒಂದು ಇದೆ, ಸೇನೆ ಅಂತ ಒಂದೆ 4 ಎಕರೆ 30 ಗುಂಟೆ ಮತ್ತೆ ನೋಡ್ರಿ ಅವ್ರದ್ದು ಯಾಕೆ ರೇಷನ್ ಕಾರ್ಡ್ ರದ್ದಾಗೈತೆ ನೋಡ್ರಿ. ಆಯಮ್ಮ ಸೂಸರ್ ನಂಬರ್ ಅಂತ ನೋಡಿ. ಇಂಥವು ಏನಮ್ಮ ಅಂಗನವಾಡಿನ? ಅಲ್ಲಮ್ಮ, ಅಂಗನವಾಡಿ ಅವ್ರಿಗೆ ಹೆಂಗಿದೆ ರೂಲು? ಕೊಡ್ಬೋದು ಅವ್ರಿಗೆ? ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ಬೋದಾ? ಅಲ್ಲ, ನಾನು ಹೇಳೋದು ಹೌಸ್ಲೆಸ್ ಇರ್ತಾರೆ ಅವ್ರ ಅಂಗನವಾಡಿ ಆಯ್ತು. ಯಾವ್ದು ಕಾಪ್ರಳ್ಳಿನ? ಕಾಪ್ರಳ್ಳಿದ ಬೊಂಬರ್ ಹೇಳಿದ? ಏನಾಗ್ಬೇಕದ? ಬರ್ರಿ. ಏನಿದು ಅರ್ಜಿ ಆನ್ಲೈನ್ ಅಂತೀನ? ಕರ್ನಾಟಕ ಆದಿಜಾಂಬ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಪ್ಲಿಕೇಶನ್ ಆನ್ಲೈನ್ ಎಲ್ಲ ನೋಡ್ರಿ. ಇದು ನಮ್ಮ ಆಫೀಸ್ದಾಗ ಕೆಲವು ಇದಾವೆ, ಅವನ್ನ ನಮಗೆ ಕಳಿಸ್ಕೊಡಿ. ಬೆನಿಫಿಷರು ಕೆಲವು ಗಂಗಾ ಕಲ್ಯಾಣ ಲೋನು ಅದೆಲ್ಲ ಕೇಳಿತ್ತಲ್ಲ, ಅವನ್ನೆಲ್ಲ ನಮ್ಗೆ ಕೊಡಿ. ಏನಪ್ಪ? ಈಗ ಒಂದು ಕೇಳ್ತೀರಾ? ಕುರಿ ಎಟ್ಟಿ ಜಾಗ ಕಣ ಹಾಕಿರೋದು ಯಾವುದಕ್ಕೂ ಸರ್ಕಾರ ಕೊಡಲ್ಲ. ಏನಪ್ಪ, ಸುಮ್ಮನೆ ಟೆಂಪ್ರರಿ ಆಗಿದ್ದೀರಿ, ಅದನ್ನ ಇಟ್ಕೊಳ್ಳಿ. ಆಶ್ರಯ ಮನೆಗೆ ಮಾತ್ರ ಜಾಗ ಕೊಡೋದು, ಕಡಕ್ಕೆ, ಕುರಿಗೆ, ಮೇಕೆಗೆ, ದನಕ್ಕೆ ಕೊಡೋದಿಲ್ಲ. ಇವಾಗ ಸುಮ್ಮನೆ ಅದನ್ನೆಲ್ಲ ಕಾನೂನಲ್ಲ ಇದು. ಸುಮ್ಮನೆ ಅನ್ಅಫಿಷಿಯಲಿ ನೀವು ಅನುಸರಿಸ್ಕೊಂಡು ಇದು ಮಾಡಬೇಕು. ನೀವೇನಾರ ಜಗಳ ಆಡಿದ್ರೆ ಪೊಲೀಸ್ ಸ್ಟೇಷನ್ ಬಂದು ಸರಿ ಮಾಡ್ತಾರೆ ಅಷ್ಟೇ. ಇವ್ರಿಗೆ ಬಿಟ್ಕೊಡು ಅಂತ ಹೇಳಕ್ ಬರಲ್ಲ ಇವರು. ಹೆಂಗ್ ಬರ್ತದೆ? ನಾನು ಹೇಳ್ತೀನಿ ಕೇಳಿ, ನಿನಗೇನಾದ್ರೂ ಹಾಕಿದ್ಯಪ್ಪ ಅದಾಗೆ? ಕುರಿ ಎಟ್ಟಿ ಜಾಗ ಹಾಕಿದ್ಯಾ? ನಿನ್ ಸ್ವಂತ ಜಾಗ ಅಲ್ಲ ತಾನೆ? ನಿನ್ ಸ್ವಂತ ಜಾಗದಲ್ಲಿ ಆಗಿದ್ರೆ ಅವ್ರು ಬಂದು ಅವ್ರು ಯಾಕೆ ಇದು ಮಾಡ್ತೀರ ಅಂತ ಹೇಳ್ತಾರೆ. ಸರ್ಕಾರದ ಇರೋದ್ರಿಂದ ನಿನಗೂ ಹಕ್ಕಿಲ್ಲ, ಅವ್ರಿಗೂ ಹಕ್ಕಿಲ್ಲ. ಸುಮ್ಮನೆ ಅದು ಅನುಸರಿಸ್ಕೊಂಡು ಹೋಗಿ ಮಾಡ್ಕೋಬೇಕು. ಹೇಳ್ಬಿಡಿ, ಇಲ್ಲಾಂದ್ರೆ ಇಬ್ರು ಕಿತ್ಬಿಡಿ. ಇಬ್ರು ಏನ್ ಮಾಡಿ ಅರ್ಧ ಮಾಡಿಸ್ರಿ. ಸುಮ್ಮನೆ ಅನ್ಅಫಿಷಿಯಲಿ ಏನು ಬರ್ಕೊಡ್ಬೇಡಿ, ಯಾಕಂದ್ರೆ ನೀವು ಅದು ಕೊಡಕ್ ಬರಲ್ಲ. ಇಲ್ಲ ಅಂದ್ರೆ ಇಬ್ಬರನ್ನು ಖಾಲಿ ಮಾಡಿಸ್ಬಿಡಿ. ಓಕೆ, ಅದಕ್ಕೋಸ್ಕರ ಜಗಳ ಆಡ್ತೀರಿ. ಇಲ್ಲಾಂದ್ರೆ ಓಕೆ, ಬೇಗ ಶೌಚಾಲಯ ಬಿಟ್ಟು ಏನ್ ಮಾಡ್ಬೇಕು? ಬೇರೆಯವ್ರಿಗೆ ಅವಕಾಶ ಕೊಡಬೇಕು. ಅಂದ್ರೆ ಅಲ್ಲಿ ಶೌಚಾಲಯ ಇದು ಮಾಡ್ಯಾರೆ, ನಿಮ್ಗೆ ಮನೆಗಳಿಗೆ ತೊಂದರೆ ಆಗ್ತದೆ. ಯಾವ ಊರು ನೋಡ್ರಿ? ಇನ್ನೊಂದ್ಸಾರಿ ನೋಡ್ತಾರೆ ತೋಡ್ರಿ, ಇನ್ನೊಂದ್ಸಾರಿ ನೋಡ್ರಿ. ಈಗ ಏಶ್ವರ ಕಾರ್ತಿಕ್, ನೀವೊಂದ್ಸಾರಿ ನೋಡ್ಬಿಡಿ. ಯಾರ್ದು ಆರ್ಡರ್? ಆಯ್ತು ನೋಡ್ರಿ, ಇನ್ನೊಂದ್ಸಾರಿ ನೋಡ್ತಾರೆ ನೋಡಿ. ನೋಡಪ್ಪ, ನೆಕ್ಸ್ಟ್ ಸಾಗುವಳಿ ಚೀಟಿ ಬಗರುಗುಂ ಸಮಿತಿನಾಗಿಡ್ರಿ. ನೆಕ್ಸ್ಟ್ ಬಗರುಗುಂ ಕಾರ್ಯಕ್ರಮ ನೋಡಿ. ನೆಕ್ಸ್ಟ್ ಚಳ್ಳಕೆರೆ ನಗರದ ಜನತಾ ಕಾಲೋನಿಯಲ್ಲಿ ಸೈಟ್ ನಂಬರ್ 300. ಈ ವಿಚಾರದ ಬಗ್ಗೆ ಏನು ವಿಚಾರ ಹೇಳಿ? ದುಡ್ಡು ಕಟ್ಟಿದ್ದೀರಾ? ದುಡ್ಡು ಕಟ್ಟಿದ್ದೀರಾ? ತಗೊಳ್ಳಿ ಅದನ್ನ ನೋಡ್ರಿ. ಈಗ ನಾನು ಬುಧವಾರ ದಿವಸಕ್ಕೆ ಅವನ್ನೆಲ್ಲ ಇವಾಗ ಬಂದಿರೋವು ಹಳೆವು ಎಲ್ಲ ಕ್ಲೀನಾಗಿ ಇಟ್ಬಿಡ್ಬೇಕು. ನೀವು ಪ್ರಾಬ್ಲಮ್ ಸಾಲ್ವ್ ನಿಮಗೆ ಗೊತ್ತಿದಾವೆಲ್ಲ, ಆಯ್ತಾ? ಹರಪನಹಳ್ಳಿ, ಕಾಪರಹಳ್ಳಿಯಿಂದ ಗೊಲ್ಲಹಳ್ಳಿ, MD ಕೋಟೆ, ನಮ್ಮ ಹೊಲಗಳಿಗೆ ಹೋಗಲು ನಕಾಶೆ ದಾರಿ. ಇದು PDOಗೆ ಮಾರ್ಕ್ ಮಾಡಿ NREGನಲ್ಲಿ ಅಪ್ರೂವ್ ಮಾಡಕ್ಕೆ ಹೇಳ್ಬಿಡಿ. ಸ್ವಲ್ಪ ದಾರಿಗಳು, ಹೊಲದ ದಾರಿಗಳೆಲ್ಲ ಇತ್ತು ಅಂತ ಸ್ವಲ್ಪ ಮುಂಜಾನೆ ಮಾಡಿಸ್ಬೇಕು. ಜಮೀನಿಗೆ ಅದು ಹೋಗಲು ದಾರಿ ನಿಲ್ಲಿಸಿಕೊಡೋ ಬಗ್ಗೆ ಇದು NREG. ಏನು ಮಾಡ್ರಿ ನೀವು? ಜಸ್ಟ್ ಏನಪ್ಪ, ನೀವು ಒಂದು ಸ್ವಲ್ಪ ನೋಡ್ಕೊಂಡು ಇದು ಮಿನಿಮಮ್ ಇದರಲ್ಲಿ ಫಸ್ಟಿಗೆ ಗ್ರಾವೆಲ್ ಹಾಕ್ಬೇಕು. ಏನು ಮಸ್ತಾಗಿ ಜಾಲಿ ತೆಗೆದು ಗ್ರಾವೆಲ್ ಹಾಕಕ್ಕೆ ಬೇಕು, ಮಿನಿಮಮ್ ಮಾಡಬೇಕು. ಅದು ಮಾಡಿದ್ರೆ ನಾವು ಬೇರೆ ಸ್ಕೀಮಲ್ಲಿ ಏನೋ ಮುಂದೆ ಮಾಡಿಕೊಡ್ತೀವಿ. ಹಳ್ಳಿಗಳಿಗೆ ಹೋಗೋದಿತ್ತು. ಚೌಳೂರು ಅಂಗನವಾಡಿ ಕೇಂದ್ರಕ್ಕೆ ಚೆಕ್ ಬಂದು ಬರೆದು ಕೊಡೋ ಬಗ್ಗೆ ಯಾರು ಬರ್ಕೊಡ್ಬೇಕು? PDO. ನೆಕ್ಸ್ಟ್ ಇದು ತೊಗೊಳಿದ್ದು 380 ಅವ್ರು ಹೇಳಿದ್ರಲ್ಲ ನಿಮ್ದು.
ನೆಕ್ಸ್ಟ್ ಏನು ಹೇಳಿ ಯಾವರು ಅದು ಆ ಹೋಗ್ಲಾಪುರ ಅಂಕಲ್ಮೂರು. ಓಕೆ ಕೊಡಿ, ಇನ್ನೊಂದು ಅರ್ಜಿ ಕೊಡ್ರಿ. ಅದೇ ಮೊದಲು ಕೊಟ್ಟಿದ್ರೆ ಇನ್ನೊಂದು ಕೊಡಿ. ಯಾಕೆ ಜಮೀನು ನಾವು ಹೇಳಿದ್ನಲ್ಲ ಜನರಲ್ ಆಗಿ ಏನೇನು ಸಮಸ್ಯೆಗಳಿದೆ ಅಂತ ಎಲ್ಲ ಹೇಳಿದ್ರು. ಇವಾಗ ನೋಡಿ ಅವೇ ಇದಾವೆಲ್ಲ, ನಾವೇನು ಹೇಳಿದ್ವಲ್ಲ ಅವೇ ಎಲ್ಲ. ಯಾವುದು ಕಾಲಿಕಂಬಾದಿ ರಾಜಣ್ಣ ಬೆಸ್ಕಾಂ ಇಲ್ಲಿ ಇದ್ರಲ್ಲ ಮಲೇಶ್ವರ ಅವ್ರಿಗೆ ಏನ್ರಿ ಮನೆ ಕಂಬ ಶಿಫ್ಟ್ ಮಾಡಕ್ಕೆ ಏನು ಪ್ರೊಸೀಜರ್? ನಗರಸಭೆ ದುಡ್ಡು ಕಟ್ಬೇಕಾ? ಹಾಂ ಮಾಡಿಕೊಡ್ರಿ. ನಾನು ಇದು ನೋಡಪ್ಪ ಇದನ್ನೆಲ್ಲ ರಿವ್ಯೂ ಮಾಡ್ತೀನಿ. ಮತ್ತೆ ಇದನ್ನೆಲ್ಲ ಇದು ಎರಡನೇದು ಅಂತ ತೊಗೊಂಬಿಡಿ. ಈ ವರ್ಷದಲ್ಲಿ ಈಗ ಏನಿದೆಯಲ್ಲ ಈ ಫೈನಾನ್ಷಿಯಲ್ ಇಯರ್ 24-25ರ ಜನಸಂಪರ್ಕ ಸಭೆಗಳ ನಡವಳಿಕೆ ಅಂತ ತೊಗೊಂಡ್ಬಿಟ್ಟು ಇದನ್ನ ನಾವು ರಿವ್ಯೂ ಮಾಡ್ತಾ ಹೋಗ್ಬೇಕು. ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ಓಕೆ, ಆಗ್ದಿದೆಯಲ್ಲ ಹಂಗೆ ಇರಲಿ, ಲೀಸ್ಟಲ್ಲಿ ಇದ್ಬಿಟ್ರು. ಅದು ಹೋದ ವರ್ಷದವು ಫಸ್ಟ್ನೇದು 23-24, ಇದು 24-25 ಆ ಥರ ಲಿಸ್ಟ್ ಮಾಡ್ತಾರೆ ಅವ್ರು. ಹಾಂ ಹಾಂ ಏನಪ್ಪ ಹರೀಶ ಸಿಡಿಪ ಏನ್ರಿ ಇನ್ನು ಎಷ್ಟು ಜನ ಉಳಿದಾರ್ರಿ? ಎಷ್ಟು ಪರ್ಸೆಂಟ್ ಆಯ್ತು ಈಗ? ಏಳು ಜನನ ಸ್ಪೆಷಲ್ ಆಗಿ ಏನಿದೆ ನೋಡಿ ಇನ್ನೊಂದ್ಸರಿ ಅವ್ರು ತಗೊಂಡು ಅವ್ರ ಹತ್ರ ಹೋಗಿ ಡಿಸಿಎಲ್ ರೆಕಮೆಂಡ್ ಮಾಡ್ತೀವಿ. ಅರ್ಥ ಆಯ್ತಾ? ಏನು ಸಮಸ್ಯೆಗಳಿದೆ? ಓಕೆ ಇವ್ರಿಗೆಲ್ಲ ಹಳೆದೆಲ್ಲ ಬರ್ತದಾ? ಒಂದು ರಿಜಿಸ್ಟರ್ ಆದ್ರೆ ಅಮ್ಮ ನಿಂದು ಹಳೆ ದುಡ್ಡೆಲ್ಲ ಬರ್ತದೆ. ಓಕೆ ಆಯ್ತು. ಈಗ ಅದೇನಾಗಿ ಏನು ಇದಾಗಿದೆ ಕೇಳ್ಕೊ ಇವ್ರಿಗೆ. ಏನಾನ ಇಲ್ಲ ಅಂದ್ರೆ ಅಫಿಡೇವಿಟ್ ತಗೊಳ್ರಿ, ತಗೊಂಡೇನೋ ಮಾಡ್ರಿ. ಹಾಂ ನೆಕ್ಸ್ಟ್ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ 10 ದಿನಗಳ ತರಬೇತಿ ಪಡೆದು ಯಶಸ್ವಿಯಾಗಿದ್ದರಿಂದ ನೇರ ಸಾಲ ಯೋಜನೆಯಲ್ಲಿ ಸಾಲ ಸೌಲಭ್ಯ ಸ್ಕಿಲ್ ಡೆವಲಪ್ ತಮ್ಮಲ್ಲಿ ವಿನಂತಿಸಿ. ದುರ್ಗವರ ಗ್ರಾಮದ ಪೂರ್ವಜರಿಗೆ ದರಖಾಸ್ತಿನ ಸರ್ಕಾರದಿಂದ ಮಂಜೂರಾದ 148ರಲ್ಲಿ ಜಮೀನಿದ್ದು ಮೊದಲಿಂದ ಮಳೆ ಆಸರೆ ತಕರಾರು ತೋಳಿ ಅದನ್ನು ಇವ್ರ ಮುಖಾಂತರ ಬರ್ತದೆ. ಜಾಜೂರು ಸುಮಾರು ಏನಿದು ಪಡಿತರ ಚೀಟಿಯಲ್ಲಿ ಹೆಸರು ಕೈ ಬಿಟ್ಟಿರುವ ಕುರಿತು ಮಧುಸೂದನ್ ಇದಕ್ಕೆ ಏನು ಮಾಡ್ಬೋದ್ರಿ? ಯಾರು ನೀವು ಮಾಡ್ತೀರಾ? ಹಾಂ 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 ಡಿಲೀಟ್ ಮಾಡಿದಾರಂತೆ. ಆಯ್ತು ಬಿಡಿ, ಅವ್ರಿಗೆ ಕಳಿಸ್ತಾರೆ. ಇಲ್ಲಿ ತಾಲೂಕು ಲೆವೆಲಲ್ಲಿ ಯಾರು ನೋಡಿ ನೀವಪ್ಪ ನಾಗನಹಳ್ಳಿ ರಸ್ತೆ ಬದಿ ಅಂಗಡಿಗಳ ಬಗ್ಗೆ ಅಂಗಡಿ ತೆರವು ಮಾಡಿಸ್ಬೇಕಾ? ಹೋಗೋ ದಾರಿಯಲ್ಲಿ ಬಿಳ್ಳಳ್ಳಿ ಗ್ರಾಮ ಕಾದು ರಸ್ತೆಯಲ್ಲಿ ಅಂಗಡಿಗಳು ರಸ್ತೆಗೆ ಹೊಂದ್ಕೊಂಡಿರ್ತವೆ, ಅಪಘಾತಗಳು ಸಂಭವಿಸ್ತವೆ, ಅದನ್ನು ಸರಿಪಡಿಸಿ ಅಂಗಡಿಗಳನ್ನು ತೆರವುಗೊಳಿಸಿ. ಸ್ವಲ್ಪ PWD ನೋಡ್ರಿ ಏನೀಗ ಕಳ್ಕಳಿ వాళ్ళ ಬಗ್ಗೆ ఏమి ఎవరాదు వాళ్ళకి ఆగితే యాక్సిడెంట్ అయ్యి ఇదవరాదంటే నీకు ఎంత ತಾನೆ నీ పర్సనల్ ప్రాబ్లం కాదు, సార్వజనికులకు వస్తాం. ఓకే ನೋಡ್ರಿ ವಿಜಯ ಭಾಸ್ಕರ್ PWD ಮಾರ್ಕ್ ಮಾಡ್ರಿ. ಆಯ್ತಪ್ಪ ನಿನ್ ಕಳ್ಕಳಿ ಅರ್ಥ ಆಯ್ತು. ಅಲ್ಲಿ ಅಂಗಡಿಗಳು ಓಕೆ ನೋಡ್ರಿ ವಿಜಯ ಭಾಸ್ಕರ್ ನೀವೊಂದು ಕೆಲಸ ಮಾಡ್ರಿ, ಜಾಯಿಂಟ್ ಆಗೋರು ಅವ್ರ ಜೊತೆ ಹೋಗ್ಬಿಟ್ಟು ಬಿಡಿ ಸಾಲ ಸೆಪ್ಟೆ ಡಿ ಸಿ ಅವ್ರಿಗೆ అర్థం అవ్వలేదు. చెప్తాను ಈಗ ಸ್ಟಾಪ್ చేస్తావా ವಿಜಯ ಭಾಸ್ಕರ್? ಈಗ ನೀವು ನೀವೆಲ್ಲ ಹೋಗ್ಬಿಟ್ಟು ಇವ್ರು ಹೇಳೋದು ಆ ಥರ ಡೇಂಜರ್ ಇದ್ರೆ ಇಲ್ಲಾಂದ್ರೆ ಈತನಿಗೆ ಏನಿದೆ ಹೇಳ್ಬಿಡ್ರಿ. ಯಾರು ನೋಡೋರು ನೀವೇನಿಲ್ಲ ಅಲ್ಲಿ ಹೋಗಿ ಸ್ಪಾಟಲ್ಲಿ ಹೇಳ್ರಿ, ನೋಟಿಸ್ ಗಿಟ್ಟಿಸ್ ಅವೆಲ್ಲ ತೆಗಿರತ್ರ ಅಂತ ಹೇಳಿ ಪೊಲೀಸರಿಗೆ ತಗ್ಸ್ತೀವಿ ನಡ್ರಿ. ಇವೆಲ್ಲ ಕೊಟ್ಟಿದ್ರಲ್ಲ ಸಾಕಷ್ಟು ನೋಟಿಸು.
ಅರ್ಬನ್ ಆಶ್ರಯ. ಓಕೆ, ಅರ್ಬನ್ ಆಶ್ರಯ ಇಲ್ಲಿ ಮಾಡ್ತೀನಿ ತಗೊಂಡು, ಅವಾಗ ಅವತ್ತೆಲ್ಲ ಡಿಸ್ಕಸ್ ಮಾಡ್ತೀನಿ. ನಡ್ರಿ ನೆಕ್ಸ್ಟ್. ನನ್ನಿವಾಳ ಪಂಚ 7 ಕೋಟಿ ನಟಿ ಗ್ರಾಮದ ಚೌಡಮ್ಮ ದೇವಸ್ಥಾನವನ್ನು ಅನುದಾನ ಕೊಡಬೇಕು. ನನ್ನ ಕೆಲಸ ಇದೆ, ಅದು ಮಾರ್ಕ್ ಮಾಡ್ರಿ ಅನುದಾನದ. ಓಕೆ ರೈಟ್. ಅಣ್ಣಾರ ಆರಾಮಿದ್ದೀರಾ? ಓಕೆ, ಇದು VAO ಆಫೀಸ್, ಗ್ರಾಮ ಲೆಕ್ಕಾಧಿಕಾರಿ ಮಾಡಿ ವಿಲೇಜ್ ಅಕೌಂಟೆಂಟ್ ಆಫೀಸಾ ಇದು? ಕ್ಯಾದಿಗುಂಟೆ ಏನ್ ಮಾಡ್ಬೇಕು? ರಸ್ತೆ ಅದು ಪೆಂಡಿಂಗ್ ಇದೆ, ಇನ್ನೂ ಸ್ವಲ್ಪ 60. ಏನಪ್ಪ? ಬೋಸಿಕೆರೆ ವೇದಾವತಿ ನಗರದಲ್ಲಿ ಓಡಾಡದ ದಾರಿ ಇರುವುದಿಲ್ಲ. ಈ ಮೇಲೆ ಪರಶುರಾಂಪುರ ಹೋಬಳಿಗೆ ಸೇರಿದ್ದು. ಏನಾಗಬೇಕು ನಿಮ್ಮ ಹೊಲಕ್ಕ? ತೋರಿ ನಡಿ. ಕರಾಟೆ ತರಬೇತಿ ಟೌನಲ್ಲಿ ಜಾಗ ಬೇಕು. ಏನ್ ರೂಮ್ ಬೇಕು? ಏನ್ ಬೇಕಮ್ಮ? ಜಾಗ ಯಾಕೆ ಬೇಕು ಅದಕ್ಕೆ? ಇದೇ ಜಾಗ ಐತಲ್ಲ. ಅಲ್ಲ, ಇಲ್ಲಿ ಯಾರು ತೊಂದರೆ ಮಾಡ್ತಾರ? ಫೀಲ್ಡ್ ಬೇಕು ತಾನೇ ನಿಮಗೆ? ಇಂಡೋರ್ ಎಷ್ಟು ಜನ ಮಾಡ್ತಾರೆ ಕರಾಟೆ? ಅಲ್ಲ, ಹಂಗಲ್ಲ, ನನಗೆ ಅರ್ಥ ಆಗಲಿಲ್ಲ. ಈ ಕರಾಟೆ ಮಾಡೋಕ್ಕೆ ನಿಮಗೆ ಸ್ವಂತ ಇದು ರೂಮ್ ಬೇಕಾ? ಹಾಂ, ತೋಳಿ ಇಟ್ಕೊಳ್ಳಿ. ಇದನ್ನೆಲ್ಲ ನೋಟ್ ಮಾಡ್ಕೊಂಡ್ರಿ, DC ಮಾಡ್ತಾರೆ. ಏನಮ್ಮ? ವಂಶವೃಕ್ಷ ಕೊಡೋ ಬಗ್ಗೆ ನೀವ ಹಿರಿಯೂರು ತಾಲೂಕು ಸಂಬಂಧಪಟ್ಟಿದ್ದ? ಆಯ್ತು, ಅದನ್ನು ಮಾಡಿ ಕಳಿಸಿ. ಅವ್ರಿಗೆ ಏನ್ ಕೊಡ್ರಿ? ಸ್ಪಷ್ಟವಾಗಿ ಇಂಬರ್ ಹಾಕಿ ಕೊಡ್ರಿ. ಏನೇ ಪ್ರಾಬ್ಲಮ್ ನಿಮ್ಮ ಹತ್ರ ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಯಾತಕ್ಕೋಸ್ಕರ ಮಾಡಿಲ್ಲ ಅಂತೇಳಿ ಅವ್ರಿಗೆ ಫಸ್ಟ್ ಅಭಿಪ್ರಾಯ. ಓಕೆ, ಹಿರಿಯೂರಲ್ಲಿ ಕೊಡ್ಬೇಕಲ್ಲ ನಮ್ಮ ಅವತ್ತು ಕೂಡ ಹೇಳಿದಾರಂತ. ಹಾ, ಅದು ಅರ್ಜಿ ಕೊಡಮ್ಮ. ಈಗ ನೋಡಿ, ಅವ್ನು ಸ್ವಲ್ಪ ಯಾರಿಗಾನ ಹೇಳಿ ಅರ್ಜಿ ಬರ್ಸ್ಕೊಟ್ಟು ಅದು ನೋಡಿ ಅವ್ರಿಗೆ. ಈಗ ಇವರು ನೋಡಪ್ಪ, ಸತೀಶ್ ನಾಯ್ಕ್, ಈಗ ನೋಡಿ ಇವರಿಗೆ ಯಾರು ದೌರ್ಜನ್ಯ ಮಾಡ್ತಾರೆ ಅವ್ರು ನೋಡಿ, ಅಜ್ಜಿದ 5 ಎಕರೆ ಐತಂತೆ, ಸಾಗುವಳಿ ಮಾಡ್ಕೊಂಡಿದಾರಂತೆ, ಬೇರೆಯವ್ರು ಬಿಡಿಸಿ ಮದುವೆಗೆ ಬರ್ತಾರಂತೆ. ಕಂಪ್ಲೇಂಟ್ ಕೊಟ್ಟಿದ್ದೀನಮ್ಮ? ಕಂಪ್ಲೇಂಟ್ ಕೊಟ್ಟಿದ್ರಾ? ಕೆಲವು ಕಂಪ್ಲೇಂಟ್ ಕೊಡೋಕೆ ಎದಕ್ಕಂತಾರೆ ಇಲ್ಲಿ, ಯಾಕೆ ಬೇಕಂತ. ಅಂತಾರ ನೀವು ಸ್ವಲ್ಪ ಓವರಾಲ್ ಹೇಳಿದ್ಮೇಲೆ ನೀವು ಅದೊಂದು ಸ್ವಲ್ಪ ಇದು ಮಾಡ್ಬೇಕು. ಅರ್ಥ ಆಯ್ತಾ? ಕಂಪ್ಲೇಂಟ್ ಕೊಡೋಕೆ ಯಾಕೆ, ಮತ್ತೆ ಕೊಟ್ರೆ ಮತ್ತೇನ ಅಂತ ಹೆದರಿಕೆ, ಇಂಥ ಕೇಸ್ಗಳು ಇರ್ತವೆ. ಅದನ್ನ ಸ್ವಲ್ಪ ಗಮನಿಸ್ಬೇಕು ನೀವು. ಸ್ವಲ್ಪ ಬರ್ಕೊಡ್ರಿ ಅದು ಹೆಸರು. ನೋಡಪ್ಪ, ಸತೀಶ್ ನಾಯ್ಕ, ನಿಮ್ ಸಂಬಂಧಪಟ್ಟ ನೀವು ನೋಟ್ ಮಾಡ್ಕೊಳ್ಳಿ. ಅರ್ಜಿ ಇಲ್ದವು ಇರ್ತವೆ. ಯಾವರು? ತರೀಕೆರೆ ಭೂವಿಕಾಲನೆಗೆ ದೇವಸ್ಥಾನ ಬೇಕು. ಆಯ್ತು, ಅನುದಾನ ಕೊಡ್ಬೇಕು. ಆಯ್ತು ಬಿಡಿ, ಒಂದು ಇದು ಬರ್ಕೊಳ್ರಿ ಒಬ್ರು. ಅರ್ಜಿ ಇಲ್ದಿದ್ದವು ಯಾರನ್ನ ನೋಟ್ ಮಾಡ್ಕೊಳ್ರಿ. ಇಷ್ಟು ಜನ ಇದ್ದೀರಿ, ಒಬ್ರು ಯಾರನ್ನ ಬರ್ಕೊಳ್ರಿ. ನೋಡಪ್ಪ, ಊಟಕ್ಕೆ ಅದು ಕಳಿಸಿ ಅಲ್ಲಿ. ಆಯ್ತು ಬಿಡಿ, ನಾನು ಹೇಳಿದ್ದೀನಿ, ಬರ್ಕೊಳ್ತಾರೆ ಅಲ್ಲಿ. ನೀನು ಬರ್ಕೊಳ್ಳಿ. ನಮ್ಮ ಅನುದಾನ ಅವನು ಇದ್ರೆ ಬರ್ಕೊಂಡ್ಬಿಡ. ಇದು PDOಗೆ ನೋಡಿ, ಶಶಿಧರ್ ಈ ಯಜಮಾನ ಪೂಜಾರಿ ಅಲ್ಲ, ನೀನು ಪಂಚಾಯತಿಯಿಂದ ದುಡ್ಡು ಕೊಡ್ಬೇಕಾ? ಪೂಜಾರಿ ಪಂಚಾಯತಿಯಿಂದ ಕೊಡಕ್ಕೆ ಎಲ್ಲಿ ಕಾನೂನು ಆಯ್ತಾ? ಏನ್ ನೋಡ್ರಿ ಇದು? ನಾನು ಅಲ್ಲಿ ಹೋದಾಗೆಲ್ಲ ಬರ್ತಾನೆ ಯಜಮಾನ. ಓಕೆ, 30,000 ಎಷ್ಟು ಕೊಟ್ಟಾರ ಈಗ? ನೋಡಿ, ಶಶಿಧರ PDO ಹತ್ರ ಮಾತಾಡಿದ್ ಮಾಡಿ. ಓಕೆ.
ನಿಮ್ದೇನಮ್ಮ ಆಶ್ರಯ ಮನೆ ಆ ಸೈಟಾ ಯಾವ ಊರು? ಎಷ್ಟಾಯ್ತು ಟೈಮ್ ಎಷ್ಟಾಯ್ತು? ಓಕೆ ಓಕೆ ಇರ್ತವೆ ಇವನ್ನೆಲ್ಲ ಇದು ಮಾಡಿಸಿರ್ತೀವಿ. ಆಮೇಲೆ ನಗರಸಭೆ ಎಲ್ಲ ಅಲ್ಲಿ ಮೀಟಿಂಗ್ ದಿವಸ ಇದು ಮಾಡೋಣ. ಶಿವ ನೀವೇನು ಮಾಡಬೇಕು ಈ ಜನಸಂಪರ್ಕ ಸಭೆಯಲ್ಲಿ ನಿಮ್ಗೆ ಏನು ಬಂದ ನಿಮ್ಗೆ ಇವ ಹತ್ರ ಬರ್ತಾವೆ. ಹಾಂ ಓಕೆ ನಡ್ರಿ ನೀವು. ಓಕೆ ಸರಿ ಬನ್ನಿ. ಈಗ ತಡ್ರಿ ತಡ್ರಿ ಇದೇನ ನಿಮ್ದೇನ ಕೊಡೋದಿತ್ತಲ್ಲ? ಇದೆ ಸರ್, ಇದೆ ಸರ್. ಕೊಡ್ರಿ. ನೀವೆಲ್ಲ ಜಾಗ ಬಿಡಿ, ಈಗ ಸ್ಟಾಪ್ ಮಾಡಿ, ಸ್ವಲ್ಪ ನಾನು ಇರ್ತೀನಿ. ನಾನು ಇನ್ನೂ ಇರ್ತೀನಿ. ಕೆಳಗಡೆ ಬನ್ನಿ. ಡಿಸ್ಟ್ರಿಕ್ಟ್ ಆಫೀಸರ್ ಹೇಳ್ತಾರೆ, DCS CO ಅಷ್ಟೇ ಹೋಗ್ತಾರೆ. ಯಾರು ಸಭೆ ಆಯ್ತಂತ ಇಟ್ಕೋಬೇಡ್ರಿ. ಅದೇನ ಕೊಡೋದಿತ್ತಲ್ಲ ನಿಮ್ದು ಮೊಬೈಲ್ ಮೊಬೈಲ್ ವಿತರಣೆ ಮತ್ತು ಸಮವಸ್ತ್ರ ವಿತರಣೆ ಸರ್. ಅಂಗನವಾಡಿ ಟೀಚರ್ಸ್ ಕೊಡ್ಬೇಕು. ಓಕೆ ನಾವು ಕೊಟ್ಕೊತೀವಿ, ನಾವು ಕೊಟ್ಕೊತೀವಿ. ಈಗ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಮೆರುಗನ್ನು ನೀಡಿ ತುರ್ತು ಕೆಲಸದ ಮೇರೆಗೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂತಹ ಸೋಮಶೇಖರ್ ಸರ್ ಮತ್ತು ಜಿಲ್ಲಾಧಿಕಾರಿಗಳು ಟಿ ವೆಂಕಟೇಶ್ ಸರ್ ಅವರು ಈ ವೇದಿಕೆಯಿಂದ ಹೊರಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಟಿ ರಘುಮೂರ್ತಿ ಸರ್ ಅವರು ಮತ್ತು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ವೆಂಕಟೇಶ್ ಸರ್ ಅವರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂತಹ ಸೋಮಶೇಖರ್ ಸರ್ ಅವರಿಂದ ಅಂಗನವಾಡಿ ಟೀಚರ್ಸ್ಗಳಿಗೆ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಸಮವಸ್ತ್ರವನ್ನ ಸರ್ಕಾರದಿಂದ ಉಚಿತವಾಗಿ ನೀಡಲ್ಪಡ್ತಾ ಇದ್ದಾರೆ. ತಾವು ಜೋರಾದ ಚಪ್ಪಳ ಮೂಲಕ ಅಂಗನವಾಡಿ ಶಿಕ್ಷಕಿಯರಿಗೆ ಉತ್ತಮವಾಗಿ ಕೆಲಸ ನಿರ್ವಹಿಸುವಂತ ಪ್ರೇರೇಪಣೆ ನೀಡಬೇಕು. ಜೋರಾದ ಚಪ್ಪಳ ಬರಲಿ ಮಹಿಳೆಯರೆಲ್ಲ. ಸರ್ಕಾರದಿಂದ ಸ್ಯಾಮ್ಸಂಗ್ ಮೊಬೈಲ್ ಅನ್ನು ಮತ್ತು ಸಮವಸ್ತ್ರವನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಅವರು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡಲಿ. ಅಂಗನವಾಡಿ ಶಿಕ್ಷಕರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶಾಸಕರಿಂದ ಅದನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸೋಮಶೇಖರ್ ಸರ್ ಅವರು, CDPO ಆಗಿರ್ತಕ್ಕಂಥ ಹರಿಪ್ರಸಾದ್ ರವರು ಮತ್ತು ತಹಶೀಲ್ದಾರ್ ರೆಹಾನ್ ಪಾಷಾ ಸರ್ ಅವರ ನೇತೃತ್ವದಲ್ಲಿ ಅಂಗನವಾಡಿ ಶಿಕ್ಷಕಿಯರಿಗೆ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಸಮವಸ್ತ್ರವನ್ನು ನೀಡಲಾಗಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆಯನ್ನ ನಾನು ಬಯಸ್ತೇನೆ. ನೆಕ್ಸ್ಟ್ ಮತ್ತೆ ಪರಿಶಿಷ್ಟ ವರ್ಗದ ಇಲಾಖೆಯಿಂದ ಇದಾದ್ಮೇಲೆ ಪರಿಶಿಷ್ಟ ವರ್ಗ ಇಲಾಖೆಯಿಂದ ಬನ್ನಿ, ತಗೊಂಡ್ ಬನ್ನಿ ಶಿವಕುಮಾರ್ ಸರ್. ಅದೇನು ಮತ್ತೆ ಬನ್ನಿ ಮೇಡಮ್, ಅವ್ರದ್ದು ನಿಮ್ದಾದ್ಮೇಲೆ ಇವ್ರು ನಿಮ್ದು ಹೆಸರುಗಳೇನು ಬೇಡ, ಯಾರ ಹೆಸರು ಬೇಡ, ಸುಮ್ಮನೆ ನೇರವಾಗಿ ಬರಲಿ. ಬನ್ನಿ. ಎಷ್ಟು ಈಗ ನೋಡಿ ಒಂದು ಅಂಗನವಾಡಿಯನ್ನೆಲ್ಲ ಕಳಿಸಿ ನಾನು ಈಗ ಎಲ್ಲರದನ್ನು ಮಾತಾಡಿಸ್ತಿದ್ದೇನೆ. ನೀವೆಲ್ಲ ಸ್ವಲ್ಪ ನಿಧಾನಕ್ಕೆ ಬರಬೇಕು. ರಾತ್ರಿ 10 ಗಂಟೆ ಆದ್ರೆ ನಾನು ಇರ್ತೀನಿ, ಆಯ್ತಾ? ಅವಸರ ಮಾಡಬೇಡ್ರಿ. ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಬೇಕಲ್ಲ, ಎಲ್ಲ ಇಲ್ಲಿ ರೆಕಾರ್ಡ್ ಆಗ್ತದೆ. ಅದಕ್ಕೋಸ್ಕರ ನಿಧಾನಕ್ಕೆ ಬರ್ರಿ. ಇಲ್ಲಿ ನೋಡ್ರಿ, ಈಗ ಸತೀಶ್ ನಾಯ್ಕ್ ಇನ್ನೊಬ್ಬರು ಕೆಲಸ ನಿಮ್ಮ ಪೊಲೀಸ್ ಅವ್ರು ಒಂದ್ ಕಡೆಯಿಂದ ಒಬ್ಬೊಬ್ಬರೇ ಬಿಡ್ರಿ. ಈಗ ಬಂದ್ರೆ ಅವ್ರ ಜಾತ್ರೆ ಆದಂಗೆ ಆಗತ್ತಿದೆ. ಅಂಗನವಾಡಿಯವರೆಲ್ಲ ಹೋಗ್ಲಿ, ಅಂಗನವಾಡಿ ಇಲಾಖೆಯವರೆಲ್ಲ ಹೋಗ್ಲಿ. ತದನಂತರ ಏನಾಗ್ಬೇಕೀಗ? ಓಕೆ ಓಕೆ ಆಯ್ತು ನೋಡ್ರಿ, ಬರ್ರಿ ಇಲ್ಲಿ ಚಂದ್ರಪ್ಪ. ಈಗ ಅಂತರ್ಜಾತಿ ವಿವಾಹದ ದಂಪತಿಗಳಿಗೆ ಇಲ್ಲಿ ನೋಡ್ರಿ, ಹೌಸಿಂಗ್ ಬೋರ್ಡ್ ಕಾಲೋನಿ ಇದು. ಅಂತರ್ಜಾತಿ ವಿವಾಹದ G+2 ಅದೇನೋ ಹೆಸರಿದಂತೆ ಈಗ DC ನಾಡಿದ್ದು ಬರ್ತಲ್ಲ, ಅಷ್ಟೊತ್ತಿಗೆಲ್ಲ ಸಮಸ್ಯೆ ಬಗೆಹರಿಸಿ. ಇಲ್ಲಾಂದ್ರೆ ಅವ್ರ ಹತ್ರ ಇದ್ರೆ ಅದು ಮಾಡ್ಸೋಣ. ನಡಿಯಮ್ಮ, ಹೋಗಮ್ಮ, ಹೇಳಿದ್ವಿ ಹೋಗಿ. ನಡ್ರಿ ನಡ್ರಿ. ಏನ್ರಿ ಈಗ ಅಂತರ್ಜಾತಿ ವಿವಾಹದ ದಂಪತಿಗಳಿಗೆ ಪ್ರೋತ್ಸಾಹ ಧನದ ಬಾಂಡ್ ವಿತರಣೆ, ಅದು ಅರ್ಜಿ ಕೊಡ್ರಿ, ದಯಮಾಡಿ ಶಾಸಕರ ಗಮನ ಸೆಳಿಬೇಕು. ನೀವು ಕೊಟ್ಟಿದ್ದೀರಾ? ಓಕೆ. ಈಗ ನೋಡಪ್ಪ, ಚೋಳೂರ್ದಂತ ಇದು ಬರ್ಕ ರಸ್ತೆದಂತ ಹೇಳ್ತಾರೆ.
ಗೌಡಿಗೆರೆ ಸ್ಮಶಾನ ತಗೊಳ್ರಿ. ತಹಶೀಲ್ದಾರ್ ಅವರು ತಗೊಳ್ಳಿ. ಅಂತರ್ಜಾತಿ ವಿವಾಹ ದಂಪತಿಗಳಿಗೆ ಪ್ರೋತ್ಸಾಹ ಧನದ ಬಾಂಡ್ ವಿತರಣೆ. ಏನಪ್ಪ ಜಾಗ ಬಿಡಿ ಸ್ವಲ್ಪ, ತಹಶೀಲ್ದಾರ್ ಸರ್ಗೆ ಜಾಗ ಬಿಡಿ. ಸುಧಾ ಮೇಡಮ್ ಸ್ವಲ್ಪ ಜಾಗ ಬಿಡಿ ಸಾಹೇಬ್ರಿಗೆ. ಅದು ಅರ್ಜಿ ಕೊಡು, ಇದು ಕೊಡು, ಬಯೋಡೇಟಾ ಎಲ್ಲ ಕೊಡು. ಸರ್, ಈಗ ಅಂತರ್ಜಾತಿ ವಿವಾಹದ ದಂಪತಿಗಳಿಗೆ ಪ್ರೋತ್ಸಾಹ ಧನದ ಬಾಂಡ್ ವಿತರಣೆ ಶ್ರೀಮತಿ ಗೌರಮ್ಮ ಬಿ, ಚೇತನ್ ಕುಮಾರ್ ಎಸ್, ಶ್ರೀಮತಿ ಕಲ್ಪನಾ ಎಸ್, ಶ್ರೀ ಮಂಜುನಾಥಾಚಾರಿ ಇವರೆಲ್ಲರಿಗೂ ಕೂಡ ಬಾಂಡ್ ವಿತರಣೆ ಆಗ್ತಾ ಇದೆ. ಮಂಜುನಾಥ ಟಿ ಎಸ್, ನಿಶ್ಚಿತ, ಈರಣ್ಣ, ರೂಪ, ನಾಗೇಶ್, ನಾಗರಂಜಿತ, ಮಂಜುನಾಥ, ಮೇಘನ, ಚೇತನ್, ರೂಪ ಇವರೆಲ್ಲರಿಗೂ ಕೂಡ ಬಾಂಡ್ ವಿತರಣೆ ಆಗ್ತಾ ಇದೆ. ನೋಡಿ ಮತ್ತೊಮ್ಮೆ ಬೇಗ. ಇದು ತಗೊಂಡ್ರಿ. ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ಫಲಾನುಭವಿಗಳಿಗೆ ಬಾಂಡ್ ವಿತರಣೆ ಮಾಡ್ತಾ ಇದ್ದಾರೆ. ಫೋಟೋ ತಗೊಳ್ಳಿ. ಬಾಂಡ್ ವಿತರಣೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಾರ್ಮಿಕ ಇಲಾಖೆ. ಹೋಗಂದ್ರೆ ಆರ್ಟಿಸ್ಟಕ್ಕೆ 5 ಮೇಡಮರು ಹೋಗಿದಾರಲ್ಲ. ಶಾಂತನವರಲ್ಲ. ತಸ್ಲೀಂ ಅವರಿಗೆ ಸೀಮಂತ ಕಾರ್ಯಕ್ರಮದ ಸನ್ಮಾನ. ತಸ್ಲೀಂ ಅವರ ಸೀಮಂತ ಕಾರ್ಯಕ್ರಮಕ್ಕೆ ತಾವೆಲ್ಲ ಸ್ತ್ರೀ ಕುಲದವರು ಜೋರಾದ ಚಪ್ಪಾಳೆಯನ್ನ ಕೊಡಬೇಕು. ಇಲ್ಲಿ ಸೀಮಂತ ಕಾರ್ಯ ನಡೀತಾ ಇದೆ. ಆ ತಾಯಿಗೆ ಎಲ್ಲವೂ ಕೂಡ ದೇವರು ಕರುಣಿಸ್ಲಿ, ದೇವರು ಒಳ್ಳೇದು ಮಾಡ್ಲಮ್ಮ. ನಿಮ್ಮ ಹೆಸರು ಏನ್ರಮ್ಮ? ಪದ್ಮಾವತಿಯವರ ಸೀಮಂತ ಕಾರ್ಯಕ್ಕೆ ಉಡುಗೊರೆಯನ್ನ ನೀಡ್ತಾ ಇದ್ದಾರೆ. ದೇವರವರಿಗೆ ಒಳ್ಳೆಯದನ್ನ ಮಾಡಲಿ. ಈ ಕಡೆಯಿಂದ ಬನ್ನಿ, ಈ ಕಡೆಯಿಂದ. ಪದ್ಮಾವತಿ ಅವರಿಗೆ ಸೀಮಂತ ಕಾರ್ಯದ ಉಡುಗೊರೆ ಜನಪ್ರಿಯ ಶಾಸಕರಿಂದ. ಇಲ್ಲ, ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿರೋದ್ರಿಂದ ದಯಮಾಡಿ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಇದಾದ ಬಳಿಕ ಕಾರ್ಮಿಕ ಇಲಾಖೆಯವರಿಗೆ ಗುರುತಿನ ಚೀಟಿ ಕಾರ್ಯಕ್ರಮ ಇದೆ. ಇನ್ನೊಂದು ಚೇರ್ ಹಾಕಿ, ಇಲ್ಲಿ ಇನ್ನೊಂದು ಕುರ್ಚಿ ಕೊಡಿ. ಐದು ಜನ ಸುಮಂಗಲಿಯರಿಗೆ ಸೀಮಂತ ಕಾರ್ಯಕ್ರಮ. ಶಾಸಕರ ನೇತೃತ್ವದಲ್ಲಿ ಚಿತ್ರದುರ್ಗ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂತಹ ಕೆ ಕಾರ್ತಿಕ್ ಸರ್ ಅವರ ನೇತೃತ್ವದಲ್ಲಿ, ಅನೇಕ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಅಂಗನವಾಡಿ ಇಲಾಖೆಯ ವತಿಯಿಂದ 5 ಜನ ಸುಮಂಗಲಿಯರಿಗೆ ಸೀಮಂತ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಹರ್ಷವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ದೇವರು ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಮಕ್ಕಳಿಗೆ ಜನ್ಮವನ್ನು ನೀಡಲಿ, ನಾಡಿನಲ್ಲಿ ಉತ್ತಮ ಪ್ರಜೆಗಳಾಗಿ ಅವರುಗಳು ಬದುಕಿ ಬಾಳಲಿ.
ಮತ್ತೊಮ್ಮೆ ಚಳ್ಳಕೆರೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ನಗರಸಭಾ ಸದಸ್ಯರುಗಳಿಗೆ ಪ್ರವಾಸಿ ಮಂದಿರದಲ್ಲಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ತಾವುಗಳು ದಯಮಾಡಿ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇವೆ. ಆರತಿಯನ್ನ ಬೆಳಗ್ತಾ ಇದ್ದಾರೆ ಸುಮಂಗಲಿಯರಿಗೆ, ಆರತಿಯ ಬೆಳಗೀರೆ ಸುಮಂಗಲಿಯರಿಗೆ. ಸುಮಂಗಲಿಯರಿಗೆ ಬಹಳಷ್ಟು ಜನಗಳ ಆಶೀರ್ವಾದ ಸಿಕ್ಕಿದೆ. ಬಹಳಷ್ಟು ಜನಪ್ರತಿನಿಧಿಗಳ, ಹಿರಿಯರ, ತಾಲೂಕು ಮಟ್ಟದ ಅಧಿಕಾರಿಗಳ, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಎಲ್ಲರ ಆಶೀರ್ವಾದವೂ ಕೂಡ ದಕ್ಕಿದೆ. ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಸನ್ಮಾನ್ಯ ಶಾಸಕರಿಂದ ಅವರಿಗೆ ಉಡುಗೊರೆಯನ್ನು ನೀಡಿ ಸನ್ಮಾನಿಸಲಾಗಿದೆ. ಈಗ ಹನಿ ನೀರಾವರಿ ಅಳವಡಿಸಿರುವ ರೇಷ್ಮೆ ಬೆಳೆಗಾರರಿಗೆ ಸಹಾಯಧನ. ಯಾವ ಊರಿದೆ? ಈಗ ನಾನು ಹೇಳ್ತೀನಿ ನೋಡಿ, ನೀವೆಲ್ಲ ಅಧಿಕಾರಿಗಳು ಹೇಳ್ತೀನಿ, ಮೊದಲು ಸಮಸ್ಯೆಗಳು, ಆಮೇಲೆ ಇವೆಲ್ಲ ತಡಿ. ಇವೆಲ್ಲ ಬೆನಿಫಿಷಿಯರ್ ಕೊಡೋರೆಲ್ಲ ಕುತ್ಕೊಳ್ತಾರೆ. ಅವ್ರ ಸಮಸ್ಯೆಗಳಾಗಲಿ ಮೊದಲು ನಮ್ಮ ಕೈ ತೊಳ್ಕೊಳ್ಳೋಣ ಅಂತೀವಿ. ನೀವು ತಡೀರಿ ಒಂದು ಸ್ವಲ್ಪ, ಅವರೆಲ್ಲ ಜನರದ್ದು ಸಮಸ್ಯೆಗಳು ಮುಗಿಲಿ. ಈ ಬೇಡ್ರೆಡ್ಡಿ ಹೇಳಿದ್ದು ಏನಪ್ಪ ಇದು? ನಿವೇಶನಗಳು ಬರ್ರಿ ತಹಶೀಲ್ದಾರ್ ಅವರೇ ತೋಡ್ರಿ. ಬೇಡ್ರೆಡ್ಡಿ ಹೇಳಿದ್ದು ಆಯ್ತಪ್ಪ, ಈಗ ಮಾಡ್ತಾರೆ ನೋಡ್ರಿ. ಅದು ಈಗ ತಳ್ಕೊಬಿಡಿ. ಬೇಡ್ರೆಡ್ಡಿ ಹೇಳಿ ಅಲ್ವಾ? ಓಕೆ. ನೆಕ್ಸ್ಟ್, ಓಬನಹಳ್ಳಿ ಗ್ರಾಮದ ಕೆಳಕಂಡ ಕಾಮಗಾರಿಗಳನ್ನು ನೀವು ಸ್ವಲ್ಪ ಜನಸಂಪರ್ಕ ಸಭೆಗೆ ಗೋಪಾಲಣ್ಣಂಗೆ ಹೇಳ್ಬೇಕಿತ್ತು, ಹೇಳಿದ್ರ? ತಾಲೂಕು ಲೆವೆಲ್ ಅಂತ ಹೇಳಿಲ್ಲ ನೀವು, ಶಾಸಕರಿಗೆ ಹೇಳಿದ್ರಾ? ಓಕೆ. ಓಬನಹಳ್ಳಿ ಗ್ರಾಮದ ಕೆಳಕಂಡ ಕಾಮಗಾರಿ ಅಂದ್ರೆ ಇಟ್ಕೊಳ್ಳಿ, ನಮ್ಗೆ ಕೊಡ್ರಿ ನಡ್ರಿ. ಏನು ಹೇಳ ನೋಡ್ರಿ ತಹಸೀಲ್ದಾರ್ ಅವರೇ, ಕೋಟಕ್ ಬ್ಯಾಂಕ್ ಇಂದು ಅದೇನು ಇಂಡಿವಿಜುವಲ್ ಆಗಿ ಅದು ಅದ್ರ ಬರ್ದಿದ್ಯಾ? ಅದೊಂದು ಬರ್ಕೊಡೋದು. ಸ್ವಲ್ಪ ಹಿಂದೆ ಬನ್ನಿ. ಏನು ಹೇಳಿ? ಸಾರ್ವಜನಿಕ ಜನಸ್ಪಂದಿಸಿ ಈ ಕಡೆ ಬನ್ನಿ. ಮೇಲ್ಕಂಡಿಸದಕ್ಕೆ ಪರಿಶೀಲಿಸಲಾಗಿದೆ. ನಿಗಮದಿಂದ ಸೌಲಭ್ಯ ಕಲ್ಪಿಸಲು ಮನವಿಯನ್ನು. ಓಕೆ, ಇದು ಬೆನಿಫಿಷಿಯರ್ಸ್. ಬನ್ನಿ, ಈ ಕಡೆ ಬನ್ನಿ. ಅಂಬೇಡ್ಕರ್ ನಗರದ ನಾಗರಿಕಟ್ಟೆ ಕ್ರಾಸ್ ಎಷ್ಟನೇ ವಾರ್ಡ್ ಇದೆ? ಏನಾಗಬೇಕಲ್ಲಿ? ಬರ್ರಿ, ಇವರು ಕಮಿಷನರ್ ಅವ್ರದ್ದು, ನಗರಸಭೆ ಕಮಿಷನರ್. ನಿಂದೇನಪ್ಪ? ಸರ್ಕಾರಿ ಜಾಗದಲ್ಲಿ ಗೋಮಾಳ ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಿರೋ ಬಗ್ಗೆ. ಓಕೆ, ಮಾಡ್ತಾರೆ. ಎಲ್ಲ ನಂಬರ್ ಆಗುತ್ತೆ, ಅದೆಲ್ಲ ಅದು ಸಾಲ್ವ್ ಆಗೋವರೆಗೂ ಅದು ಇದರಲ್ಲೇ ಇರ್ತದೆ, ರೆಕಾರ್ಡಲ್ಲಿ ಇರ್ತದೆ. ಸಾಲ್ವ್ ಆದಾಗೆ ಇದಾಗೋದು. ನೋಡ್ರಿ, ನೆಕ್ಸ್ಟ್ ಇದು ಜನಸಂಪರ್ಕ ಸಭೆ 2ನೇ ವರ್ಷ ಅಂತ ಹಾಕೊಂಡು ಅದಕ್ಕೆ ನಂಬರ್ ಕೊಟ್ಟು ಇದು ಮಾಡ್ಬಿಡಿ. ಓಕೆ. ತೋಟಕ್ಕೆ ಹೋಗಲು ದಾರಿ ಬಿಡಿಸ್ಕೊಡುವ ಬಗ್ಗೆ. ನಿಮ್ದು ಬನ್ನಿ, ಬೇಗ ಬನ್ನಿ. ಜಮೀನಿಗೆ ಓಡಾಡಲು ದಾರಿಯನ್ನು ಬಿಡಿಸ್ಕೊಡೋ ಬಗ್ಗೆ. ಯಾರು? ಏಕೆ 12 ಎಕರೆ ಅಲ್ಲ, 10 ಎಕರೆ ಪವರ್ ಐತೆ ಅವರಿಗೆ. 10 ಎಕರೆ ಮಾಡ್ರಿ. ಡಿಸಿಗೆ 10 ಎಕರೆ ಒಳಗೆ ಇರ್ತದೆ. 12 ಎಕರೆ ಬಿಟ್ಬಿಟ್ಟು 10 ಎಕರೆ ಮಾಡ್ರಿ. 9 ಎಕರೆ 38 ಗುಂಟೆ ಮಾಡ್ರಿ. ನೋಡಿ, ಇವರೇ ಇದಾರಲ್ಲ, DC ಬರೋ AC ಅವರು ಇದಾರೆ ಇಲ್ಲಿ ನೋಡಿ, ಮಾಡ್ತಾರೆ ಬಿಡಿ. ಮಾಡಿದಾರಂತ ನೋಡಿ. ಯಾವುದೇ ಸರ್ಕಾರ ನೋಡಿ ತಿಳ್ಕೊಳ್ಳಿ, DC ಅವ್ರಿಗೆ ಇರೋದು ಪವರು 10 ಎಕರೆ. ಅದ್ರೊಳಗೆ ಬರಂಗ್ ಮಾಡ್ಬೇಕು. ನೀವು 12 ಎಕರೆ ಅಂತ ಇವಾಗ ಅದು ಚೇಂಜ್ ಮಾಡಿದಾರಲ್ಲ, ಇವಾಗ ಮಾಡಿದಾರೆ. ಓಕೆ. ಕುಡಿಯೋ ನೀರು ರಾಜಣ್ಣ ಬೆಸ್ಕಾಂ ಕುಡಿಯೋ ನೀರಿಗೆ ಸ್ವಲ್ಪ ಆದ್ಯತೆ ಮೇಲೆ ಮಾಡ್ಬೇಕಪ್ಪ. ಕುಡಿಯೋ ನೀರಿಗೆ TC ಕೊಡ್ಸಕ್ಕೆ. ಕುಡಿಯೋ ಎಲ್ಲಿಗೆ ಅದು ಅಲ್ಲ, ರಾಮಜನಹಳ್ಳಿನಲ್ಲಿ ಎಷ್ಟು TC ಇದಾವೆ? ಕುಡಿಯೋ ನೀರು ಒಂದೇ ಇರೋದು. ಅಷ್ಟು ದೊಡ್ಡವ್ರಿಗೆ ಒಂದೇನಾ? ಅಲ್ರಿ, ಮೊನ್ನೆ ವೇದಮೂರ್ತಿ ಮೀಟಿಂಗಲ್ಲಿ ಹೇಳಿದ್ನಲ್ರಿ, ವೇದಮೂರ್ತಿ ಮೀಟಿಂಗಲ್ಲಿ ಹೇಳಿಲ್ಲ, KDP ಮೀಟಿಂಗ್ನಾಗೆ. ಇವಾಗ ಹೋಗಿ ಇದನ್ನು ಮಾಡ್ರಿ. ಬರ್ರಿ. ಚರಂಡಿ ಎಲ್ಲಿಗೆ? ರೈಟಿಂಗ್ ಅಲ್ಲಿ ಕೊಡಪ್ಪ. ಅದು ರೈಟಿಂಗ್ ಅಲ್ಲಿ ಇದ್ರೆ ನಿನ್ಗೆ ಅಲ್ಲಿ ನಂಬರ್ ಆಗುತ್ತೆ. ಅದು ಮತ್ತೆ ಕೇಳ್ಬೋದು ನೀನು.
ಇವಾಗ ಸುಮ್ಮನೆ ಹಿಂಗೆ ಹೇಳೋದ್ರೆ ಯಾವ್ದು ತುಳಿಯೋದಿಲ್ಲ. ಇದ ಯಾವ್ದಿದೆ ರೀ, ಒಂದು ಪೇಪರ್ ಬರ್ಕೊಡ್ರಿ. ಹಾಂ ತಗೊಳ್ರಿ. ಹಾಂ ಓಕೆ. ನಕಾಶೆದಾರಿ ಆಮೇಲೆ ಬಾ. ಓಕೆ. ಕಾಮಸಮುದ್ರ ಸ್ಮಶಾನ ಒತ್ತುವರಿ. ಹಾಂ. ನಕಾಶೆಯಲ್ಲಿರುವ ದಾರಿ ಬಿಡಿಸ್ಕೊಡೋ ಬಗ್ಗೆ ಇದು ಮೋಸ್ಟ್ಲಿ ನಿಮ್ದು ಹಳೇದ್ರಾಗೆ ಇರ್ತದೆ. ಸಾಲ್ವ್ ಆಗಿಲ್ಲ ಅಂದ್ರೆ ಅದೇ ಬಂದಿರ್ತಾರೆ. ಇದು ವೆರಿಫೈ ಮಾಡ್ರಿ ನೀವು. ಹೊಸ ನಂಬರ್ ಹಾಕೋದ್ಕಿಂತ ಹಳೇದನ್ನ ನೋಡ್ಕೊಳ್ರಿ. ಅದ್ರಾಗಿದ್ರೆ ಅದು ಅಡಿಷನ್ ಮಾಡ್ಕೊಳ್ರಿ. ಜಾನುವಾರುಗಳಿಗೆ ತೆರೆದಿರುವ ಗೋಶಾಲೆ ಏಕಾಏಕಿ ಈಗ ನೋಡಪ್ಪ, ನಾನು ಮೊನ್ನೆ ಮೀಟಿಂಗಲ್ಲಿ ಜಿಲ್ಲಾ ಪಂಚಾಯತ್ ಮೀಟಿಂಗಲ್ಲಿ ಚರ್ಚೆ ಮಾಡಿದ್ವಿ. ಅವ್ರು ಈಗ ಏನಿದೆ, ಮಳೆ ಬಂದಿದೆ, ಕೆಲವರೆಲ್ಲ ಸರ್ಕಾರದ ಬರಲ್ಲ ಅಂದರೆ ಸಾರ್ವಜನಿಕರೇನು ಬರಲ್ಲ, ಆದರೆ ಗೋಶಾಲೆಗಳಿಗೆ ಟ್ರಸ್ಟ್ ಮಾಡಿ ಅವ್ರಿಗೆ ಕೊಡ್ಬೇಕಂತ ಹೇಳಿದ್ವಿ. ನೀವೇ ಹುಡ್ಕೊಂಡೋಗಿ ಮಾಡ್ಬೇಕಂತ ಹೇಳಿದ್ವಿ. ಟ್ರಸ್ಟ್ ಮಾಡಿ. ರೇವಣ್ಣ ಬರ್ರಿ ಇಲ್ಲಿ. ಇದೇನು ದೇವರ ಹೆಸರುಗಳಿದಾವಲ್ಲ, ಅಲ್ಲ ನೀವು ಮಾಡೋಷ್ಟೊತ್ತಿಗೆ ಅವ್ರಿಗೆ ಮೇವಿದಂಗೆ ಆಗುತ್ತಲ್ಲ. ಯಾವಾಗ ಮಾಡ್ತೀರಿ ಇದು? ಆಮೇಲೆ ನೀವೇನು ಮಾಡಿ, ಇವರಿಗೆ ದುಡ್ಡು ಯಾವಾಗ ಬರ್ತದೆ ಹೌದಾ, ಅದಕ್ಕೆ ನೀವು ವಹಿಸ್ಕೊಂಡು ಅವ್ರಿಗೇನಿದೆ ಒಂದು ಸಿಸ್ಟಮ್ ಮಾಡ್ರಿ. ನಾನು DC ಅವ್ರಿಗೆ ಹೇಳ್ತೀನಿ, ಈ ದೇವರ ಹೆಸರುಗಳಿಗೆ ಎಷ್ಟು ಬೇಕಾಗುತ್ತೆ, ಟ್ರಸ್ಟ್ ಇದೆ ಎಷ್ಟು ದುಡ್ಡು ಬರ್ತದೆ ಸರ್ಕಾರದಿಂದ, ಅದಕ್ಕೆ ಗ್ಯಾರಂಟಿ ಕೊಡ್ಬೇಕಾ ಸಪ್ಲೈದಾರ್ ಕೊಟ್ಬಿಟ್ಟು ಕೊಡಿಸಿದ್ರೆ ಸರಿ ಹೋಗ್ತದೆ ಅಲ್ವಾ. ನೀವು ಎನ್ಶೂರ್ ಮಾಡ್ಬೇಕು ಅವ್ರು ಬರ್ತದೆ ಅಂತ, ಅವಾಗ ಅವರು ಇದು ಮಾಡ್ತಾರೆ. ಇಲ್ಲಾಂದ್ರೆ ಕೊಡೋದಿಲ್ಲ. ಕೊಡ್ತಾರಿಲ್ಲ ಯಾಕಪ್ಪ ಅಂತ. ಅದೇ ಸ್ವಲ್ಪ ಟ್ರಸ್ಟ್ ಎಲ್ಲ ಇದು ಮಾಡ್ಕೊಂಡು ಬರ್ರಿ. ನಾನು ಇನ್ನೊಂದ್ಸರಿ DC ಆಫೀಸರ್ ಮೀಟಿಂಗ್ ಮಾಡೋಣ. ಹಾಂ ಓಕೆ. ನೀವು ಹೋಗ್ಬೇಕಾ, ಲೇಟ್ ಮಾಡಬೇಡ್ರಿ ಟ್ರಸ್ಟ್ ಮಾಡೋಕ್ಕೆ. ಹಾಂ. 11 ಎಕರೆ ಬಂಡಿದಾರಿ ಆಗಲೇ ಬಂದಿದ್ದಲ್ಲಪ್ಪ, ಇನ್ನೊಂದಾ? ಓಕೆ. 2 ವಿದ್ಯುತ್ ದೀಪದ ಕಂಬಗಳನ್ನು ಕಲ್ಪಿಸಿಕೊಡ್ಬೇಕು. ಎಲ್ಲಿಗೆ? ಗೊರ್ಲಕಟ್ಟೆ. ಆಮೇಲೆ ರಾಜಣ್ಣ. ಹಾಂ. ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ನೇರ ಸಾಲ ನಮ್ಮ ಕೆಲಸ. ಕಳಿಸಿ. ಲಿಸ್ಟ್ಗೆ ಸೇರಿಸುವುದು ಯಾವುದು ಇದು? ಓಕೆ. ಬನ್ನಿ ರೇಷ್ಮೆ ಬೆಳೆಗಾರ. ಮುಗಿದ್ವಾ? ಎಲ್ಲ ಮುಗಿದ್ವಾ? ಕೇಳ್ರಿ ಇನ್ನು ಯಾರ್ಯಾರು ಇದಾವೆ? ಇಲ್ಲಿದೆ. ಓಕೆ ಆಯ್ತು. ನಿಮ್ದು ಏನು ಕೊಡೋದಿದೆ ನಿಮ್ದು? ರೇಷ್ಮೆ ಬೆಳೆಗಾರರು ಬರ್ರಿ ಅಲ್ಲಿಗೆ. ಅಧಿಕಾರಿಗಳು ಎಷ್ಟು ಕಿಟ್ ಇದಾವೆ ಇವು? ಕಾರ್ಮಿಕ ಇಲಾಖೆ ಗುರುತಿನ ಚೀಟಿ ವಿತರಿಸೋದ್ರ ಬಗ್ಗೆ ಬನ್ನಿ. ಯಾರು ಗುರುತಿನ ಚೀಟಿ? ನವೀನ್ ಬಿನ್ ಬೋಸಯ್ಯ, ತಿಪ್ಪೇಸ್ವಾಮಿ ಬೋಸಯ್ಯ ಬಿನ್ ಬೋಸಯ್ಯ, ನಾಗೇಂದ್ರಪ್ಪ ಗೊರ್ಲಕಟ್ಟೆ, ಅನಿಲ್ ಬಿನ್ ಏಕಾಂತಪ್ಪ, ಕಾರ್ಮಿಕ ಇಲಾಖೆಯಿಂದ ಇದೆ ಪಾಪಕ್ಕ ರೇಖಾ ದುರ್ಗಮ್ಮ ಜಯಲಕ್ಷ್ಮಿ. ಪಾಪಕ್ಕ ರೇಖಾ ದುರ್ಗಮ್ಮ ಜಯಲಕ್ಷ್ಮಿ ಅವರಿಗೆ ಉಚಿತವಾಗಿ ಸರ್ಕಾರದಿಂದ, ಕಾರ್ಮಿಕ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನ್ಯೂಟ್ರಿಷನ್ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ ಕಾರ್ಮಿಕ ಇಲಾಖೆಯಿಂದ. ನೆಕ್ಸ್ಟ್ ರೇಷ್ಮೆ ಇಲಾಖೆ ನೋಡಿ. ಇಲಾಖೆಯವರು ರೇಷ್ಮೆ ಇಲಾಖೆ ಕರಿಬಸಪ್ಪ ಬಿನ್ ನಿಂಗಪ್ಪ, HR ತಿಪ್ಪೇರುದ್ರಪ್ಪ, ಅಶೋಕ ಬಿನ್ ರುದ್ರಪ್ಪ, ನಾಗರಾಜ ಬಿನ್ ಬಸಯ್ಯ. ಹನಿ ನೀರಾವರಿ ಅಳವಡಿಸಿರುವ ರೇಷ್ಮೆ ಬೆಳೆಗಾರರಿಗೆ ಸಹಾಯಧನ ನೀಡಿರ್ತಕ್ಕಂಥ ಫಲಾನುಭವಿಗಳು, ಸಹಾಯಧನ ಪಡೆದಂತ ಫಲಾನುಭವಿಗಳು ಹನಿ ನೀರಾವರಿ ರೇಷ್ಮೆ ಇಲಾಖೆಯಿಂದ. ಇದಾದ ಬಳಿಕ ಕೃಷಿ ಇಲಾಖೆ ರೆಡಿ ಆಗ್ಬೇಕು. ರೇಷ್ಮೆ ಇಲಾಖೆಯಿಂದ ವಿತರಣೆ ಮಾಡಲಾಗಿದೆ. ನೆಕ್ಸ್ಟ್ 2024-25 ಸಾಲಿನ ಕೃಷಿ ಉಪಕರಣದ ಯೋಜನೆಯಡಿ ರಿಯಾಯಿತಿ ದರದಲ್ಲಿ ಸೌಲಭ್ಯ ಪಡೆದ ಫಲಾನುಭವಿಗಳ ವಿವರ: SL ಮಂಜುನಾಥ ಬಿನ್ ಲಕ್ಷ್ಮಣ್, K ವೀರೇಂದ್ರ. ತಗೊಳ್ರಿ. ಗಂಗಾ ಕಲ್ಯಾಣದ ತಹಸೀಲ್ದಾರ್ ನಂಬರ್ ಹಾಕೊಡ್ರಿ ನಮ್ಗೆ. ಸರಿ ಹೋಗಮ್ಮ. SL ಮಂಜುನಾಥ ಬಿನ್ ಲಕ್ಷ್ಮಣ, K ವೀರೇಂದ್ರ ಬಿನ್ ಕುಬೇರಪ್ಪ, H ತಿಪ್ಪೇಸ್ವಾಮಿ ಬಿನ್ ಹೊನ್ನೂರಪ್ಪ, ರಂಗಸ್ವಾಮಿ ಬಿನ್ ಕುಬೇರಪ್ಪ. ಸಾಲಿನ 25ನೇ ಸಾಲಿನ ಕೃಷಿ ಉಪಕರಣದ ಯೋಜನೆಯಡಿ ರಿಯಾಯಿತಿ ದರದಲ್ಲಿ ಸೌಲಭ್ಯ ಪಡೆದ ಫಲಾನುಭವಿಗಳ ವಿವರ ಕೃಷಿ ಇಲಾಖೆಯಿಂದ ವಿತರಣೆ ಮಾಡಲಾಗ್ತಾ ಇದೆ. ಫಲಾನುಭವಿಗಳ ವಿವರ ಇವುಗಳನ್ನ ಜೋಪಾನವಾಗಿ ಇಟ್ಕೊಳ್ಬೇಕು. ಫಲಾನುಭವಿಗಳು ಕಳೆದುಕೊಳ್ಳಬಾರದು.
ಬಂದಿದ್ದು ಬರ್ರಿ ಇಲ್ಲಿ. ತಳಕು ಹೋಬಳಿದು ಯಾವೂರು? ಕಾಲುವಳ್ಳಿ, ಯಾದಲಗಟ್ಟೆ. ರೇಷ್ಮೆ ಇಲಾಖೆಯವ್ರು ಯಾರಿದ್ರಿ? ನಂಬರ್ ಹಾಕಿ ಕೊಡ್ತಾರೆ ನೋಡ್ರಿ. ಯಾದಲಗಟ್ಟೆ ಬಹಳ ದಿವಸದ ಪ್ರಾಬ್ಲಮ್ ಇದೆ ಅಂತ. ರೇಷ್ಮೆ ಇಲಾಖೆಯವರು ದಯಮಾಡಿ ನೇಮಿಸೋದು ಏನಿದೆ, PDO ಈಗಲ್ರು ಇದಾರ, ಏನ್ ಓದಿದಾರ ಎಲ್ಲ ನೋಡಿ ಮಾಡ್ಕೊಡ್ತಾರೆ. ಆಯ್ತಾ? ಇಲ್ಲಿ ಅಪ್ಲಿಕೇಶನ್ ಹಾಕಿರಾ? ಓಕೆ. ಇಲ್ಲಿ ಭರವಸೆ ನಿಮ್ಗೆ ಸಿಗಲ್ಲ. ಏನ್ ಸಿಗುತ್ತೆ ಅಂದ್ರೆ ಬೇಗ ಏನೇನಿದ್ರೆ ಮಾಡ್ರಂತೀವಿ, ಇಂಥವ್ರಿಗೆ ಮಾಡ್ರಂತ ಹೇಳಲ್ಲ. ಓಕೆ. ನಿನ್ ಮಾರ್ಕ್ಸ್ ಜಾಸ್ತಿ ಇದ್ರೆ ನಿಂಗೆ ಬರ್ತದೆ. ಇದಕ್ಕೆ ನನಗೆ ಗೊತ್ತಿದ್ದಂಗೆ ಮಾರ್ಕ್ಸ್ ಯಾರು ಜಾಸ್ತಿ ಬರ್ತದೆ ಅವ್ರಿಗೆ ಸಿಗ್ತದೆ. ಇಷ್ಟು ದಿವಸ ಏನಿತ್ತು, ವಿಧವೆಯರಿದ್ರೆ ಮೊದಲು ಪ್ರಿಫರೆನ್ಸ್ ಕೊಡ್ತಿದ್ರು, ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಇವರಿಗೆ ಅಂಗವಿಕಲರಿಗಿತ್ತು. ಇವಾಗ ಅವ್ರಿಗೆ ಏನ್ ಮಾಡ್ಯಾರೆ, ಅಂಗವಿಕಲರಲ್ಲಿ ವಿಧವೆಯಲ್ಲಿ 5-5 ಮಾರ್ಕ್ಸ್, ಲಾಸ್ಟಿಗೆ ಬರೋದು ಮಾರ್ಕ್ಸ್ ಮೇಲೆ, ಆಮೇಲೆ ಯಾವ ಕೆಟಗರಿಗೆ ಆಗುತ್ತೆ ಅದ್ರ ಮೇಲೆ. ಆಯ್ತಾ? ಓಕೆ. ಅದಕ್ಕೇನಾದ್ರು ಅನ್ಯಾಯ ಆಗಿದ್ರೆ ಬರ್ರಿ ನಮ್ಮ ಹತ್ರ. ಓಕೆ. ಕಾಶಿ ಅವರೇ, ಎರಡು ಕಾಣಿಸುತ್ತೆ ಬಿಡ. ಅದೇ ಇದು ಇದು ಅದು 2 ಟ್ರ್ಯಾಕ್ಟರ್ ಕವರ್ ಆಗ್ತದೆ. ಈ ಕಡೆ ನಿಂತ್ಕೊಳ್ರಿ.